ಓಕೆ, ಸೊ ಈಗ ನಾವು ಒಂದೊಂದೇ ರಚನೆ ಸ್ವಲ್ಪ ನೋಡ್ತಾ ಹೋಗ್ತಾರೋಣ. ಓಕೆ, ಜೀವಕೋಶ ಒಂದು ಜೀವಿಯ ರಚನಾತ್ಮಕ ಘಟಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಹೇಳ್ತೀವಿ. ಸೊ ಜೀವಿಗಳ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಹಾಗೆ ಜೀವಿಗಳು ನಡೀತಕ್ಕಂಥ ಒಂದು ಹಲವಾರು ರೀತಿಯ ಒಂದು ಜೀವರಾಸಾಯನಿಕ ಒಂದು ಕ್ರಿಯೆಗಳು, ಓಕೆ, ಅಥವಾ ಜೀವನ ಪ್ರಕ್ರಿಯೆಗಳು ಸೊ ಈ ಜೀವಕೋಶಗಳಲ್ಲಿ ನಡೀತಾ ಇರ್ತದೆ. ಓಕೆ, ಸೊ ಈಗ ಈ ಜೀವನ ಪ್ರಕ್ರಿಯೆಗಳು ಹಾಗೆ ಒಂದು ಜೀವರಾಸಾಯನಿಕ ಕ್ರಿಯೆಗಳು ಸೊ ಜೀವಕೋಶಗಳು ಎಲ್ಲೆಲ್ಲಿ ನಡೆಯುತ್ತೆ, ಅದರಿಂದ ಏನೇನು ಕಾರ್ಯಗಳಾಗ್ತವೆ ಇದನ್ನ ಸ್ವಲ್ಪ ನೋಡ್ತಾ ಹೋಗ್ತಾರೋಣ. ಸೊ ಮೊದಲಿಗೆ ಪ್ಲಾಸ್ಮಾ ಮೆಂಬ್ರೇನ್ ತೆಗೆದುಕೊಳ್ಳೋಣ. ಓಕೆ, ಜೀವಕೋಶದ ಪ್ಲಾಸ್ಮಾ ಮೆಂಬ್ರೇನ್ ತೆಗೆದುಕೊಂಡಾಗ ಸೊ ಇದು ಪ್ರಾಣಿ ಜೀವಕೋಶದಲ್ಲಿ ಅತ್ಯಂತ ಹೊರಗಿನ ಒಂದು ಪದರ ಅಂತ ಹೇಳ್ಬೋದು. ಸೊ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ದ ಔಟರ್ ಮೋಸ್ಟ್ ಸ್ಟ್ರಕ್ಚರ್ ಆಫ್ ಅನಿಮಲ್ ಸೆಲ್. ಓಕೆ, ಆ್ಯಂಡ್ ಸೊ ದೇ ಸ್ಟ್ರಕ್ಚರ್ಸ್ ಇಟ್ಸ್ ಆಸ್ ಎ ಬೌಂಡ್ರಿ, ಜೀವಕೋಶಕ್ಕೆ ಒಂದು ಗಡಿ ಇದ್ದಂಗೆ ಅದು. ಓಕೆ, ಆ್ಯಂಡ್ ದಿಸ್ ಬೌಂಡ್ರಿ ಇಟ್ ಲಿಮಿಟ್ಸ್ ದ ಇಂಟರ್ನಲ್ ಸ್ಪೇಸ್. ಸೊ ಒಳಗಡೆ ಇರ್ತಕ್ಕಂಥ ಅವಕಾಶವನ್ನು ಸೊ ಅದು ಲಿಮಿಟ್ ಮಾಡ್ತಾ ಇದೆ. ಓಕೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ರೂಮ್ ಒಳಗಡೆ ಇರ್ತಕ್ಕಂಥ ಒಂದು ಖಾಲಿ ಜಾಗ ಇದೆಯಲ್ಲ, ಆ ಖಾಲಿ ಜಾಗ ಒಂದಷ್ಟು ಪರ್ಟಿಕ್ಯುಲರ್ ಡೈಮೆನ್ಷನಲ್ಲೇ ಇರ್ತದೆ. ಯಾಕೆ ಇಷ್ಟು ಡೈಮೆನ್ಷನ್ ಇದೆ ಅಂದರೆ ಸೊ ದಿ ವಾಲ್ಸ್ ಆರ್ ಆ್ಯಕ್ಚುಲಿ ದೇ ಆರ್ ಲಿಮಿಟಿಂಗ್ ದ ಸ್ಪೇಸ್. ಓಕೆ, ಜಸ್ಟ್ ಟ್ರೈ ಟು ಇಮ್ಯಾಜಿನ್ ರೂಮ್ ವಿತೌಟ್ ವಾಲ್ಸ್. ಓಕೆ, ವಾಲ್ಸ್ ಇಲ್ಲದೆ ಇರ್ತಕ್ಕಂಥ ಒಂದು ರೂಮ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೌಂಡ್ರಿನೇ ಇಲ್ಲದೆ ಇರ್ತಕ್ಕಂಥದ್ದು. ಓಕೆ, ಸೊ ಅವಾಗ ಅದಕ್ಕೆ ಒಂದು ಡಿಫೈನ್ಡ್ ಸ್ಪೇಸ್ ಅಂತ ಏನು ಇರೋದಿಲ್ಲ. But here in case of a cell, so the space is internal space is defined by the boundary, cell boundary, and this is nothing but membrane. Okay, plasma membrane. Okay, ಒಳಗಡೆ ಇರ್ತಕ್ಕಂಥ ಒಂದು ಪ್ಲಾಸ್ಮಾ ಸ್ಥಿತಿಯ ವಸ್ತುವನ್ನು ಆವರಿಸಿರ್ತಕ್ಕಂಥ ಒಂದು ಪದರ ಆಗಿರೋದ್ರಿಂದ ಸೊ ಅದನ್ನು ಪ್ಲಾಸ್ಮಾ ಪೊರೆ ಅಂತ ಹೇಳ್ತೀವಿ. ಸೊ ಜೀವಕೋಶದ ಒಂದು ಅತ್ಯಂತ ಹೊರಗಿನ ಪದರ ಆಗಿರೋದ್ರಿಂದ ಇದನ್ನು ಸೆಲ್ ಮೆಂಬ್ರೇನ್ ಅಂತಲೂ ಹೇಳ್ತೀವಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈಗ ನಾವು ರೂಮ್ನ ನಾವು ಸೆಲ್ ಅಂತ ಎತ್ಕೊಂಡಾಗ ಸೊ ವಾಲ್ಸ್, ರೂಫ್ ಆ್ಯಂಡ್ ಫ್ಲೋರ್ ಇದಿಲ್ಲ, ಸೊ ಇದನ್ನು ಸೆಲ್ ಮೆಂಬ್ರೇನ್ಗೆ ಕಂಪೇರ್ ಮಾಡ್ಬೋದು ಅಥವಾ ಪ್ಲಾಸ್ಮಾ ಮೆಂಬ್ರೇನ್ಗೆ ಕಂಪೇರ್ ಮಾಡ್ಬೋದು. ಓಕೆ, ಸೊ ಈಗ ನಾನು ಈ ರೂಮಲ್ಲಿನ ಗೋಡೆ ಏನಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದರೆ ನೀವು ಹೇಳ್ತೀರ. ಓಕೆ, ವಾಲ್ ಈಸ್ ಮೇಡ್ ಅಪ್ ಆಫ್ ವಾಟ್? ಓಕೆ, ವಾಟ್ ಕೈಂಡ್ ಆಫ್ ಮೆಟೀರಿಯಲ್ ಇಸ್ ದಾರ್ ಇನ್ ದ ವಾಲ್ ಅಂತಂದಾಗ ಸೊ you easily, without any hesitation, you say that wall is made up of bricks and cement. ಓಕೆ, ಇಟ್ಟಿಗೆ ಮತ್ತು ಸಿಮೆಂಟ್ ಅಂತ ಆಗಿರ್ತದೆ. ಸೊ ಇಟ್ಟಿಗೆ ಎಷ್ಟು ವಾಲಲ್ಲಿ ಎಷ್ಟು ಪದರ ಇರುತ್ತೆ ನಿಮ್ಗೆ ಗೊತ್ತದೆ, 2 layers. ಓಕೆ, ಇಟ್ಟಿಗೆ 2 ಪದರ ಜೋಡಿಸಿರ್ತೀವಿ. ಓಕೆ, ನಾವು ವಾಲ್ ಕಟ್ಟಬೇಕಾದಾಗ ಸೊ ಇಟ್ಟಿಗೆ ಈ ಥರ ಸೊ ಹೊರಗಡೆಗೆ ಒಂದು ಇಟ್ಟಿಗೆ ಪದರ, ಸೊ ಮನೆ ಒಳಗಡೆ ಭಾಗಕ್ಕೆ ಸೊ ಒಂದು ಇಟ್ಟಿಗೆ ಪದರ, ಇಟ್ಟಿಗೆಗಳನ್ನ ಮಧ್ಯೆ ಸಿಮೆಂಟ್ ಹಾಕಿ ಸೊ ನಾವು ಅದ್ರ ಮೇಲೆ ಒಂದು ಜೋಡಿಸ್ಕೊಂಡು ಹೋಗಿರ್ತೀವಿ. ಸೊ ಯು ಕ್ಯಾನ್ ಸಿ 2 layers ಆಫ್ ಬ್ರಿಕ್ಸ್ ಇನ್ ವಾಲ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ದಿಸ್ ಎರೆಕ್ಟ್ ಸ್ಟ್ರಕ್ಚರ್, ಈ ಥರ ನಿಂತ್ಕೊಂಡಿರ್ತಕ್ಕಂಥ ಒಂದು ರಚನೆ. ಸೊ ಹಂಗಾಗಿ ನೀವು ಸ್ಟ್ರೈಟಾಗಿ ನಿಂತ್ಕೊಂಡಿರ್ತಕ್ಕಂಥ ಒಂದು ಆ ರಚನೆಗೆ ಸೊ ವಾಲ್ ಅಂತ ಹೇಳ್ತಾ ಇದ್ವಿ. ಹಾಗೆ ನಮ್ಮ ಒಂದು ಸೆಲ್ನ ಒಂದು ಇದನ್ನು ತೆಗೆದುಕೊಂಡಾಗ, ಓಕೆ, ಸೆಲ್ನ ಒಂದು ಹೊರಗಿನ ಪದರ ಇದೆಯಲ್ಲ, ಓಕೆ, ಇದು ವಾಲ್ ಥರ ರಚನೆ. ಓಕೆ, ಒಂದು ಕೋಣೆಯ ಒಂದು ರೂಮ್ನ ಒಂದು ವಾಲ್ ರೀತಿಯ ಒಂದು ರಚನೆ. ಈಗ ಇದು ಮೆಂಬ್ರೇನ್ ಅಂತ ಹೇಳ್ತಿದ್ದೀನಿ. ಮೆಂಬ್ರೇನಿಂದ ಮಾಡಲ್ಪಟ್ಟಿದೆ ಅಂದರೆ ಏನು ಹೇಳ್ತೀರಾ? ವಾಲ್ ಅನ್ನೋದು ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್ ಅಂತ ಹೇಳ್ತೀವಿ. 2 layers ಆಫ್ ಬ್ರಿಕ್ಸ್ ಆ್ಯಂಡ್ ದೆನ್ ಸಿಮೆಂಟ್ ಅಂತ ಹೇಳ್ತಿದ್ದೀನಿ. ಸೊ ಮೆಂಬ್ರೇನ್ ಅನ್ನೋದು ಏನಿಂದ ಆಗಿದೆ? ಸೊ ಮೆಂಬ್ರೇನ್ ಅನ್ನೋ ಒಂದು ರಚನೆ ಇದೊಂದು ರಾಸಾಯನಿಕ ಒಂದು ಗೋಡೆ ಅಂತ ಹೇಳ್ಬೋದು. So cell membrane is a chemical wall. It is made up of organic compounds. ಓಕೆ, ಸಾವಯವ ಸಂಯುಕ್ತಗಳಿಂದ ಕೂಡಿಕೊಂಡು ಸೊ ಈ ಒಂದು ಗೋಡೆ ಆಗಿದೆ, ಜೀವಕೋಶದ ಗೋಡೆ ಆಗಿದೆ. ಓಕೆ, ಸೊ ಅಫ್ಕೋರ್ಸ್ ನಾವು ಆ ಜೀವಕೋಶದ ಗೋಡೆಯಲ್ಲಿರ್ತಕ್ಕಂಥ ಒಂದು ರಾಸಾಯನಿಕಗಳನ್ನು ಅದನ್ನ ಕಾಣಬೇಕು ಅಂತಂದರೆ ನಾರ್ಮಲ್ ಮೈಕ್ರೋಸ್ಕೋಪ್ ಆಗೋದಿಲ್ಲ. ಓಕೆ, ಲೈಟ್ ಮೈಕ್ರೋಸ್ಕೋಪಿಂದ ಸೊ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ತುಂಬ ಡೀಟೇಲ್ಡಾಗಿ ಅದನ್ನು ನೋಡಬೇಕು ಅಂತಂದಾಗ ಸೊ ಬೇರೆ ರೀತಿ ಅದಕ್ಕಿಂತ ಹೈ ರೆಸಲ್ಯೂಷನ್ ಪವರ್ ಇರ್ತಕ್ಕಂಥ ಒಂದು ಮೈಕ್ರೋಸ್ಕೋಪ್ ಬೇಕಾಗುತ್ತೆ. ಇಲ್ಲಿ ಅಲ್ಟ್ರಾ ಮೈಕ್ರೋಸ್ಕೋಪ್ ತೆಗೆದುಕೊಂಡಾಗ ಸೊ ಅಲ್ಟ್ರಾ ಮೈಕ್ರೋಸ್ಕೋಪ್ನ ಮೂಲಕ ಸೊ ನಾವು ಸೆಲ್ ಮೆಂಬ್ರೇನ್ನ ನೀವು ಗಮನಿಸಿದಾಗ ಈಗ ನಮಗೆ ಅದು ಸ್ಪಷ್ಟವಾಗಿ ರಚನೆ ಕಾಣಿಸುತ್ತೆ. ಓಕೆ, ಸೊ ಸೆಲ್ ಮೆಂಬ್ರೇನ್ ಸೊ ಇದರಲ್ಲಿ ಸೊ ಈ ಥರ 2 ಇದೊಂದು ಲಿಪಿಡ್ ಮಾಲಿಕ್ಯೂಲ್ ಅಂತ ಹೇಳ್ತೀನಿ. ಲಿಪಿಡ್ ಮಾಲಿಕ್ಯೂಲ್ ಈ ಥರ ತೋರಿಸ್ತಾ ಇದ್ದೀನಿ. ಸೊ ಲಿಪಿಡ್ ಹೆಂಗಾಗಿದೆ? ಲಿಪಿಡ್ ಗ್ಲಿಸರಾಲ್ ಮತ್ತು ಈ ಫ್ಯಾಟಿ ಆ್ಯಸಿಡ್ಸ್, ಕೊಬ್ಬಿನಾಮ್ಲಗಳಿಂದ ಆಗಿರ್ತದೆ.
ಓಕೆ, ಇಲ್ಲಿ ಒಂದು ಮನುಷ್ಯನ ಥರ ತೋರಿಸ್ತಾ ಇರ್ತಕ್ಕಂಥ ಈ ಫಿಗರಲ್ಲಿ ಸೊ ಇಲ್ಲಿ ಹೆಡ್ ಇದೆಯಲ್ಲ, ಇದು ಗ್ಲಿಸರಾಲ್ ಅಂತ ಹೇಳ್ಬೋದು. ಎರಡು ಬಾಲ ಥರ ಇದೆಯಲ್ಲ, ಇವನ್ನ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ಬೋದು. ಸೊ ಗ್ಲಿಸರಾಲ್ ಫ್ಯಾಟಿ ಆ್ಯಸಿಡ್ ಸೇರ್ಕೊಂಡು ಏನಾಗಿದೆ, ಲಿಪಿಡ್ ಅನ್ನೋದಾಗಿದೆ. ಓಕೆ, ಲಿಪಿಡ್ ಅನ್ನೋದಾಗಿರುತ್ತೆ. ಸೊ ಇಂಥ ಲಿಪಿಡ್ ಕಣಗಳು, ಓಕೆ, ಸೊ ಈ ಥರ ಲಿಪಿಡ್ ಮಾಲಿಕ್ಯೂಲ್ಸ್ ಸೊ ಈ ಥರ ಒಂದಕ್ಕೊಂದು ಒಂದ್ರ ಪಕ್ಕ ಒಂದು ಜೋಡಿಸಿ ಸೊ ಒಂದು ಲೇಯರ್, ಒಂದು ಲಿಪಿಡ್ ಲೇಯರ್ ಇದು. ಓಕೆ, ಸೊ ಜೀವಕೋಶದ ಹೊರಭಾಗಕ್ಕೆ ಇರ್ತಕ್ಕಂಥ ಒಂದು ಲಿಪಿಡ್ ಲೇಯರ್. ಹಾಗೆ ಜೀವಕೋಶದ ಒಳಭಾಗಕ್ಕೆ ಜೀವರಸದ ಕಡೆಗೆ ಇನ್ನೊಂದು ಲಿಪಿಡ್ ಲೇಯರ್. ಓಕೆ, ಜೀವರಸದ ಕಡೆಗೆ ತಲೆ ಮಾಡಿರ್ತಕ್ಕಂಥ ಸೊ ಲಿಪಿಡ್ ಕಣಗಳ ಒಂದು ಲೇಯರ್. ಓಕೆ, ಇಲ್ಲಿ ನೋಡಿ ಇಟ್ಟಿಗೆಗಳು ಹೇಗೆ ಜೋಡಿಸಾಗಿದೆಯೋ ಗೋಡೆಯಲ್ಲಿ, ಅದೇ ರೀತಿ ಸೊ ನಾವು ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಕೂಡ ಸೊ ಎರಡು ಲಿಪಿಡ್ ಲೇಯರ್ಸ್ ಇರೋದನ್ನ ನಾವು ನೋಡ್ಬೋದು. ಯು ಕ್ಯಾನ್ ಸಿ 2 lipid layers in a cell membrane or plasma membrane. So basically, all biological membranes are bilipid layers. Okay, ಎಲ್ಲ ಜೀವ ರಾಸಾಯನಿಕ ಒಂದು ಏನು ಜೀವಂತ ಒಂದು ಜೀವಕೋಶಗಳಲ್ಲಿ ನಾವು ಈ ಎರಡು ಲಿಪಿಡ್ ಲೇಯರ್ಸ್ನ ಈ ಪದರಗಳಾಗಿರೋದನ್ನ ನಾವು ಕಾಣ್ತೀವಿ. ಓಕೆ, ಎಲ್ಲ ಜೈವಿಕ ಪದರಗಳು ಸೊ ಎರಡು ಲಿಪಿಡ್ ಲೇಯರ್ಸ್ನ ಆಗಿರ್ತದೆ. ಆಲ್ biological membranes are made up of 2 lipid layers. So membrane is a bilipid layer. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಮ್ಮ ದೇಹ ಒಂದು ಲಿಪಿಡ್ ಮಾಲಿಕ್ಯೂಲ್ ಅಂತ ಅಂದ್ಕೊಳ್ಳಿ. ತಲೆ ಭಾಗವನ್ನು ಗ್ಲಿಸರಾಲ್ ಅಂತ ಅಂದ್ಕೊಳ್ಳಿ. ಸೊ ಬಾಡಿ ಪಾರ್ಟ್ನ ಸೊ ಇದನ್ನು ಫ್ಯಾಟಿ ಆ್ಯಸಿಡ್ಸ್ ಅಂತ ಅಂದ್ಕೊಳ್ಳಿ. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನುಷ್ಯರನ್ನ ಸೊ ಒಬ್ಬರ ಮೇಲೆ ಒಬ್ಬರು ಮಲಗಿಸಿ ಸೊ ಒಂದು ಗೋಡೆ ಕಟ್ಟೋದು. ಸೊ ಹೇಗೆ ಮಾಡ್ತೀರಾ, ಈ ಕಡೆ ರೂಮ್ ಒಳಗಡೆಗೆ ತಲೆ ಇಟ್ಟು ಸೊ ಮನುಷ್ಯನ ಒಂದ್ರ ಮೇಲೆ ಒಬ್ಬರನ್ನ ಜೋಡಿಸಿ ಸೊ ಒಂದು ಗೋಡೆ ಕಟ್ತೀರ. ಓಕೆ, ಇದಿಷ್ಟಕ್ಕೇ ಮೆಂಬ್ರೇನ್ ಆಗೋದಿಲ್ಲ. ಇನ್ನೊಂದು ಗುಂಪು ಮನುಷ್ಯರು ಸೊ ಇನ್ನೊಂದು ಕಡೆಗೆ ಆ ಕಡೆಗೆ ಹೊರಗಡೆಗೆ ತಲೆ ಮಾಡಿ ಸೊ ಒಂದಷ್ಟು ಜನ ಮನುಷ್ಯರನ್ನ ಸೊ ಒಬ್ಬರ ಮೇಲೆ ಒಬ್ಬರನ್ನ ಮಲಗಿಸಿ ಸೊ ಇನ್ನೊಂದು ಗೋಡೆ ಕಟ್ತೀರ. ಈ ಥರ 2 layers. ಓಕೆ, ಸೊ ಈಗ ಇದೊಂದು ಮೆಂಬ್ರೇನ್ ಅಂತ ಹೇಳ್ಬೋದು. ಓಕೆ, ಸೊ ಪ್ಲಾಸ್ಮಾ ಮೆಂಬ್ರೇನ್ ಈ ಥರ ಆಗಿರ್ತದೆ. ಸೊ ಲಿಪಿಡ್ನ 2 ಲಿಪಿಡ್ ಲೇಯರ್ಸ್ ನಾವು ಕಾಣ್ತೀವಿ. ಇದಿಷ್ಟೇನೆ ಅಂತಂದರೆ ಇಲ್ಲ. ಇದ್ರ ಜೊತೆಗೆ ಸೊ ಇಲ್ಲಿ ಕೆಲವು ಲಿಪಿಡ್ ಮಾಲಿಕ್ಯೂಲ್ಸ್ ಮೇಲೆ ಸೊ ಪ್ರೋಟೀನ್ ಕಣಗಳಿರೋದನ್ನು ನಾವು ಕಾಣ್ಬೋದು. ಓಕೆ, ಕೆಲವು ಲಿಪಿಡ್ ಮಾಲಿಕ್ಯೂಲ್ಸ್ಗೆ ಪ್ರೋಟೀನ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಇದು ಲಿಪಿಡ್ ಆಯಿತು. ಸೊ ಮೇಲ್ಭಾಗದಲ್ಲಿ ಸೊ ಈ ಥರ ಸೊ ನಾನು ಒಳಗಡೆ ಮಾರ್ಕ್ ಮಾಡಿರ್ತಕ್ಕಂಥದ್ದು ಸ್ಟ್ರೈಪ್ಸ್ ಹಾಕಿರ್ತಕ್ಕಂಥದ್ದು ಸೊ ಅದು ಪ್ರೋಟೀನ್ ಮಾಲಿಕ್ಯೂಲ್ ತೆಗೆದುಕೊಳ್ಳೋಣ. ಓಕೆ, ಲಿಪಿಡ್ ಮೇಲೆ ಪ್ರೋಟೀನ್ ಕೂತಿದೆ. ಈ ಥರ ಲಿಪಿಡ್ ಮೇಲೆ ಪ್ರೋಟೀನ್ಗಳು ಎಲ್ಲ ಲಿಪಿಡ್ ಮಾಲಿಕ್ಯೂಲ್ಸ್ ಮೇಲೆ ಸೊ ಪ್ರೋಟೀನ್ ಕೂತಿರುತ್ತಂದ್ರೆ ಇಲ್ಲ. ಓಕೆ, ಸೊ ಹೊರಗಡೆ ಇರ್ತಕ್ಕಂಥ ಒಂದು ಲಿಪಿಡ್ ಲೇಯರ್ನ ಕೆಲವು ಲಿಪಿಡ್ ಮಾಲಿಕ್ಯೂಲ್ಸ್ಗೆ ಈ ಥರ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಟ್ಯಾಚ್ ಆಗೋದನ್ನ ಕಾಣ್ಬೋದು. ಅದೇ ರೀತಿ ಒಳಗಡೆಗೆ ಮುಖ ಮಾಡಿರ್ತಕ್ಕಂಥ ಒಂದು ಲಿಪಿಡ್ ಮಾಲಿಕ್ಯೂಲ್ಸಲ್ಲಿ ಕೂಡ ಸೊ ಕೆಲವು ಲಿಪಿಡ್ ಮಾಲಿಕ್ಯೂಲ್ಸ್ಗೆ ಈ ಥರ ಪ್ರೋಟೀನ್ಸ್ ಅಟ್ಯಾಚ್ ಆಗೋದನ್ನ ನಾವು ಕಾಣ್ಬೋದು. ಓಕೆ, ಸೊ ಲಿಪಿಡ್ ಲೈನ್ ಎರಡೂ ಕಡೆಗೆ ಅಲ್ಲಲ್ಲೂ ಪ್ರೋಟೀನ್ ಕಣಗಳು ಅಟ್ಯಾಚ್ ಆಗಿರ್ತವೆ. ಓಕೆ, ಪ್ರೋಟೀನ್ ಕಣಗಳು ಅಂಟ್ಕೊಂಡಿರ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಮನುಷ್ಯರನ್ನ ಸೊ ಒಬ್ಬರ ಮೇಲೆ ಒಬ್ಬರು ಪೇರಿಸಿ ಸೊ ಈ ಕಡೆಗೆ ರೂಮ್ನ ಒಳಗಡೆಗೆ ತಲೆ ಇಟ್ಟು ಸೊ ಒಂದಷ್ಟು ಜನ, ಆ ಕಡೆಗೆ ತಲೆ ಇಟ್ಟು ಹೊರಗಡೆಗೆ ತಲೆ ಇಟ್ಟು ಒಂದಷ್ಟು ಜನ ಸೊ ಒಬ್ಬರ ಮೇಲೆ ಒಂದು ಪೇರಿಸ್ತೀವಿ. ಈಗ ಅವರಲ್ಲಿ ಯಾರು ತುಂಬ ಎಕ್ಸ್ಟ್ರಾರ್ಡಿನರಿ ಪರ್ಸನ್ಸ್ ಇರ್ತಾರೆ. ಎಕ್ಸ್ಟ್ರಾರ್ಡಿನರಿ ಪರ್ಸನ್ಸ್ನ ಗುರುತಿಸ್ಲಿಕ್ಕೆ ನಾವೇನು ಮಾಡ್ತೀವಿ, ಸೊ ನಾವೇನು ಮಾಡ್ತೀವಿ, ಆಮೇಲೆ ಒಂದು ಕ್ಯಾಪ್ ಹಾಕಿದ್ದೀನಿ. ಓಕೆ, ಒಂದು ಕ್ಯಾಪ್ ಯಾವುದು, ಒಂದು ಆರೆಂಜ್ ಕ್ಯಾಪ್ ಹಾಕಿರ್ತೀನಿ. ಆರೆಂಜ್ ಕ್ಯಾಪ್ ಎಲ್ರಿಗೂ ಹಾಕಿರೋದಿಲ್ಲ. ಸೊ ಆ ಗೋಡೆಯಲ್ಲಿ ಜೋಡಿಸಿರ್ತಕ್ಕಂಥ ಈಗ ಒಳಗಡೆ ಭಾಗಕ್ಕೆ ಜೋಡಿಸಿರ್ತಕ್ಕಂಥ ಒಂದು ತಲೆಗಳಲ್ಲಿ ಒಂದಷ್ಟು ತಲೆಗಳಿಗೆ ಕ್ಯಾಪ್ಗಳು ಹಾಕಿರ್ತೀವಿ. ಆ ಕಡೆ ಹೊರಗಡೆ ಇರ್ತಕ್ಕಂಥ ಒಂದು ತಲೆಗಳಲ್ಲಿ ಕೂಡ ಸೊ ಒಂದಷ್ಟು ತಲೆಗಳಿಗೆ ಕ್ಯಾಪ್ನ ಹಾಕಿರ್ತೀವಿ. ಆ ಕ್ಯಾಪ್ನ ಪ್ರೋಟೀನ್ ಮಾಲಿಕ್ಯೂಲ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಈಗ ಸೊ ಪ್ರೋಟೀನ್ ಆಯಿತು. ಸೊ ನಾವು ಮೆಂಬ್ರೇನಲ್ಲಿ ಸೊ ಲಿಪಿಡ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅಂತ ನೋಡಿದ್ವಿ. ಹಾಗೆ ಪ್ರೋಟೀನ್ಸ್ ಯಾವ ರೀತಿ ಅಲ್ಲಿ ಮೆಂಬ್ರೇನಲ್ಲಿ ಇರುತ್ತೆ ಅಂತ ನೋಡಿದ್ವಿ. ಹಾಗೆ ನೆಕ್ಸ್ಟ್ ಇನ್ನು ಕಾರ್ಬೋಹೈಡ್ರೇಟ್. ಓಕೆ, ಈ ಮೆಂಬ್ರೇನಲ್ಲಿ ಕಾರ್ಬೋಹೈಡ್ರೇಟ್ಸು ಕೂಡ ನಾವು ಅಟ್ಯಾಚ್ ಆಗಿರೋದನ್ನ ಕಾಣ್ಬೋದು. ಕಾರ್ಬೋಹೈಡ್ರೇಟ್ಸಲ್ಲಿ ಈ ಹೊರಗಡೆ ಇರ್ತಕ್ಕಂಥ ಲಿಪಿಡ್ ಲೇಯರ್ಗೆ ಓಕೆ ಕೆಲವು ಲಿಪಿಡ್ ಮಾಲಿಕ್ಯೂಲ್ಸ್ ಡೈರೆಕ್ಟಾಗಿ ಕಾರ್ಬೋಹೈಡ್ರೇಟ್ಸ್ ಅಟ್ಯಾಚ್ ಆಗಿರ್ಬೋದು. ಸೊ ಈ ಥರ ಬರೀತಾ ಇರೋದು ನಾನು ಇದು ಕಾರ್ಬೋಹೈಡ್ರೇಟ್. ಓಕೆ, ಇದು ಕಾರ್ಬೋಹೈಡ್ರೇಟ್. ಓಕೆ, ಲಿಪಿಡ್ ಮಾಲಿಕ್ಯೂಲ್ಸ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರ್ಬೋದು, ಅಥವಾ ಸೊ ಪ್ರೋಟೀನ್ ಮಾಲಿಕ್ಯೂಲ್ಗಾದರೂ ಈ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿರ್ಬೋದು. ಓಕೆ, ಸೊ ಕೆಲವೊಂದು ಕಡೆಗೆ ಡೈರೆಕ್ಟಾಗಿ ಲಿಪಿಡ್ ಮಾಲಿಕ್ಯೂಲ್ಗೆ ಅಟ್ಯಾಚ್ ಆಗಿದೆ,
ಇನ್ನು ಕೆಲವು ಕಡೆ ಮೆಂಬ್ರೇನ್ನ ಹೊರಭಾಗದಲ್ಲಿ ಪ್ರೋಟೀನ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿರುತ್ತೆ. ಎಲ್ಲ ಲಿಪಿಡ್ ಮಾಲಿಕ್ಯೂಲ್ಸ್ಗೂ ಅಟ್ಯಾಚ್ ಆಗಿರಬೇಕು ಅಂತಿಲ್ಲ. ಓಕೆ, ಸೊ ಜೀವಕೋಶದ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಲಿಪಿಡ್ ಪದರದಲ್ಲಿ ಕೆಲವು ಲಿಪಿಡ್ ಕಣಗಳಿಗೆ ಸೊ ಈ ಕಾರ್ಬೋಹೈಡ್ರೇಟು ನೇರವಾಗಿ ಅಟ್ಯಾಚ್ ಆಗಿರೋದನ್ನ ನಾವು ನೋಡಬಹುದು. ಹಾಗೆ ಇನ್ನು ಕೆಲವು ಕಡೆಗೆ ಸೊ ಲಿಪಿಡ್ ಮೇಲೆ ಇರ್ತಕ್ಕಂಥ ಪ್ರೋಟೀನ್ ಮಾಲಿಕ್ಯೂಲ್ಗೆ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗೋದನ್ನ ಕಾಣ್ಬೋದು. ಅದು ಈ ಕಾರ್ಬೋಹೈಡ್ರೇಟ್ಸು ಹೊರಗಡೆ ಇರ್ತಕ್ಕಂಥ ಒಂದು ಪದದಲ್ಲಿ ಮಾತ್ರ ಇರುತ್ತೆ, ಒಳಗಿನ ಪದದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ. ಓಕೆ, ಅಂದರೆ ಪ್ರೋಟೋಪ್ಲಾಸ್ಮ್ನ ಫೇಸ್ ಮಾಡಿರ್ತಕ್ಕಂಥ ಸೊ ಜೀವರಸವನ್ನು ಅದನ್ನು ಮುಖ ಮಾಡ್ತಾ ಇರ್ತಕ್ಕಂಥ ಒಂದು ಲಿಪಿಡ್ ಮಾಲಿಕ್ಯೂಲ್ಸ್ ಇದೆ, ಸಾಲೆಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ. ಓಕೆ, ಈಗ ಹೊರಗಡೆ ಇರ್ತಕ್ಕಂಥ ಒಂದು ಲಿಪಿಡ್ ಲೇಯರ್ನ ಸೊ ಇದನ್ನು ನಾನು ಎಕ್ಸ್ಟರ್ನಲ್ ಲಿಪಿಡ್ ಲೇಯರ್ ಅಂತ ಹೇಳ್ಬೋದು, ಹೊರಗೆ ಬಾಹ್ಯ. ಇದನ್ನು ಇಂಟರ್ನಲ್ ಲಿಪಿಡ್ ಲೇಯರ್ ಅಂತ ಹೇಳ್ಬೋದು. ಓಕೆ, ಸೊ ಯು ಕ್ಯಾನ್ ಸಿ ದ ಕಾರ್ಬೋಹೈಡ್ರೇಟ್ಸ್ ಬೀಯಿಂಗ್ ಅಟ್ಯಾಚ್ಡ್ ಟು ದ external lipid layer and they're not present in the internal lipid layer. ಓಕೆ, ಸೊ ಅದಕ್ಕೊಂದು ನಿರ್ದಿಷ್ಟ ಕೆಲಸಗಳಿದೆ, ಹಾಗಾಗಿ ಸೊ ಈ ರೀತಿ ಅರೇಂಜ್ ಆಗಿರೋದು ನಾನು ಕಾಣ್ಬೋದು. ಸೊ ಪ್ಲಾಸ್ಮಾ ಪೊರೆ ಈ ಥರ ಇರ್ತದೆ. ಓಕೆ, ಸೊ ಈ ಪ್ಲಾಸ್ಮಾ ಪೊರೆ ಅಫ್ಕೋರ್ಸ್ ನಿಮ್ಮ ವಾಲ್ ತೆಗೆದುಕೊಂಡಾಗ, ರೂಮ್ನ ವಾಲ್ ತೆಗೆದುಕೊಂಡಾಗ ಇಟ್ ಇಸ್ ಎ ಟೋಟ್ಲಿ ರಿಜಿಡ್ ಸ್ಟ್ರಕ್ಚರ್. ಓಕೆ, ವಾಲ್ ಇಟ್ ವೋಂಟ್ ಅಲೋಸ್ ಎನಿ ಸಬ್ಸ್ಟೆನ್ಸ್ ಟು ಪಾಸ್ ಥ್ರೂ ಇಟ್. ಯಾವುದೇ ರೀತಿಯ ಒಂದು ವಸ್ತು ಸೊ ಅದ್ರ ಮೂಲಕ ಹರಿಲಿಕ್ಕೆ ಅದು ಬಿಡೋದಿಲ್ಲ. ಹಾಗಾಗಿ ವಾಲ್ನ ಸೊ ನಾವು ಪೂರ್ತಿ ಅದನ್ನು ಅಪಾರದರ್ಶಕ ಒಂದು ರಚನೆ ಅಂತ ಹೇಳ್ಬೋದು. ಓಕೆ, ಸೊ ವಾಲ್ it's a completely opaque structure. So it is not allowing, it is not permitting any substance to pass through it. But here if you take the cell's membrane, the outer membrane, the plasma membrane, so it's a flexible one and it's a permeable membrane. It allows some substances to pass through it. ಓಕೆ, ಹಲವು ವಸ್ತುಗಳು ಅದ್ರ ಮೂಲಕ ಹಾದು ಹೋಗಲಿಕ್ಕೆ ಅದು ಅವಕಾಶ ಮಾಡಿಕೊಡ್ತಾ ಇರ್ತದೆ. ಓಕೆ, ಸೊ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ನಮ್ಮ ವಾಲ್ ರಿಜಿಡ್ ಆಗಿರುತ್ತೆ. ಒಂದ್ಸಲಿ ಸೊ ವಾಲ್ನ ಕಟ್ಬಿಟ್ರೆ ಸೊ ಅದೇನು ಮೂಮೆಂಟ್ ಆಗೋದಿಲ್ಲ. ಬಟ್ ನೀವು ಪ್ಲಾಸ್ಮಾ ಮೆಂಬ್ರೇನ್ ತೆಗೆದುಕೊಂಡಾಗ ಪ್ಲಾಸ್ಮಾ ಮೆಂಬ್ರೇನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೋಡೆ ಲ್ಯಾಟ್ರಲ್ ಆಗಿ ಏನು ಮೂವ್ ಆಗ್ತಾ ಇರುತ್ತೆ. ಸೊ ಲ್ಯಾಟ್ರಲ್ ಆಗಿ ಶಿಫ್ಟ್ ಆಗ್ತಾ ಇರ್ತದೆ. ಸೊ ಯು ಕ್ಯಾನ್ ಸಿ ಲ್ಯಾಟ್ರಲ್ ಮೂಮೆಂಟ್ ಇನ್ ದ ಸೆಲ್ ಮೆಂಬ್ರೇನ್ ಆ್ಯಂಡ್ ಮೆಂಬ್ರೇನ್ ಈಸ್ ಫ್ಲೆಕ್ಸಿಬಲ್. ಸೊ ಇಟ್ ಇಸ್ ಅ ಪರ್ಮಿಯಬಲ್ ಒನ್. It allows the material to pass through it. Okay, ಸೊ ಈ ಮೆಂಬ್ರೇನ್ ಮೂಲಕ, ಈ ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಸೊ ಗ್ಯಾಷಿಯಸ್ ಸಬ್ಸ್ಟೆನ್ಸಸ್ಸು ಪಾಸ್ ಆಗ್ತಾ ಇರ್ತದೆ. ಓಕೆ, ಈಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಕೋಣೆ ಮೆಂಬ್ರೇನಿಂದ ಆಗಿದೆ ಅಂತ ಅಂದ್ಕೊಳ್ಳೆ, ಲಿಪಿಡ್ ಲೇಯರ್ಸಿಂದ ಆಗಿದೆ ಅಂತ ಅಂದ್ಕೊಳ್ಳೆ. ಈಗ ಆ ಕೋಣೆಗೆ ಯಾವುದೇ ರೀತಿ ಕಿಟಕಿಗಳಿಲ್ಲ, ಗೋಡೆ ಇದಿಲ್ಲ. ಓಕೆ, ಡೋರ್ ಅನ್ನೋದಿಲ್ಲ. ಓಕೆ, ಕಿಟಕಿ ಗೋಡೆ ಡೋರ್ ಇಲ್ಲದಿದ್ದರೂ ಕೂಡ ಈ ಲಿಪಿಡ್ ಲೇಯರ್ಸಿಂದ ಆಗಿರ್ತಕ್ಕಂಥ ಒಂದು ಕೋಣೆಗೆ ಸೊ ಗಾಳಿ ಒಳಗಡೆಯಿಂದ ಗೋಡೆ ತೂರ್ಕೊಂಡು ಒಳಗಡೆ ಬರ್ತಾ ಇರ್ತದೆ. ಜೀವಕೋಶದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಸೊ ಜೀವಕೋಶದಲ್ಲಿ ಸೊ ಆಮ್ಲಜನಕ ಸೊ ಇದು ಹೊರಗಡೆಯಿಂದ ಈ ಪ್ಲಾಸ್ಮಾ ಮೆಂಬ್ರೇನ್ನ ತೂರ್ಕೊಂಡು ಒಳಗಡೆ ಹೋಗ್ತಾ ಇರ್ತದೆ. ಓಕೆ, ಸೊ ಇದು ಆಮ್ಲಜನಕ ಅಥವಾ ಬೇರೆ ಯಾವುದೇ ಗ್ಯಾಸಸ್ ಆಗಲಿ, ಓಕೆ, ಆಮ್ಲಜನಕ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಥವಾ ಬೇರೆ ಯಾವುದೇ ಗ್ಯಾಸಸ್ ಆಗಿರ್ಬೋದು, ಅದು ಮೆಂಬ್ರೇನ್ ಮೂಲಕ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೊ ಮೆಂಬ್ರೇನ್ ಮೂಲಕ ಅದ್ರ ಮೂಲಕ ತೂರ್ಕೊಂಡು ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ಸೊ ಒಂದು ಕಂಡೀಷನ್ ಇರಬೇಕಾಗಿರ್ತದೆ. ಒಂದು ಕಂಡೀಷನ್ ಏನು, ಸೊ ಮೆಂಬ್ರೇನ್ನ ಒಂದು ಕಡೆಗೆ ಯಾವ ವಸ್ತು ಸೊ ಅದ್ರ ಮೂಲಕ ಹಾದು ಹೋಗಬೇಕು, ಆ ವಸ್ತು ಮೆಂಬ್ರೇನ್ ಒಂದು ಕಡೆಗೆ ಹೆಚ್ಚಿಗೆ ಇರಬೇಕು, ಅದರ ಒಂದು ಸಾಂದ್ರತೆ ಹೆಚ್ಚಿಗೆ ಇರಬೇಕು. ಸೊ ಇನ್ನೊಂದು ಕಡೆಗೆ ಸೊ ಅದರ ಸಾಂದ್ರತೆ ಕಡಿಮೆ ಇರಬೇಕು. ಸೊ ಇದೊಂದೇ ಕಂಡೀಷನ್ ಇರಬೇಕಾಗಿರೋದು. For any substance to pass through the plasma membrane or for any biological membrane, so the concentration gradient of that material has to be maintained. At one side of the membrane, so the material concentration should be high. At the other side, so the concentration should be less. So in this situation, the material it moves from high concentration region to low concentration region. ಓಕೆ, ಯಾವಾಗ ಈ ಸಾಂದ್ರತೆಯ ಮೆಂಬ್ರೇನ್ ಪದರದ ಆ ಕಡೆ ಈ ಕಡೆ ಸೊ ವಸ್ತುವಿನ ಸಾಂದ್ರತೆಯ ವ್ಯತ್ಯಾಸ ಇರುತ್ತೋ, ಈಗ ಆ ವಸ್ತು ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಸೊ ಮೆಂಬ್ರೇನ್ನ ತೂರ್ಕೊಂಡು ಒಳಗಡೆ ಬಂದಿರ್ತದೆ. ಓಕೆ, ಸೊ ಗೋಡೆ ತೂರ್ಕೊಂಡು ಸೊ ಗಾಳಿ ಒಳಗಡೆ ಬಂದರೆ ಈಗ ಅದನ್ನೇನಂತ ಹೇಳ್ತೀವಿ, ಗಾಳಿ ಪ್ರವೇಶಿಸ್ತಿದೆ ಅಂತ ಹೇಳ್ತೀವ? ಇಲ್ಲ, ಪ್ರವೇಶ ಅಂದರೆ ಅದಕ್ಕೊಂದು ದ್ವಾರ ಇರಬೇಕು. ಓಕೆ, ಅದಕ್ಕೆಲ್ಲ ಒಂದು ಔಟ್ಲೆಟ್ ಇರಬೇಕಾಗತ್ತೆ. ಓಕೆ, ಸೊ ಈಗ ಈ ಮೆಂಬ್ರೇನ್ ಮೂಲಕ ಈ ಥರ ಒಳಗಡೆ ಬರೋದನ್ನು ಓಕೆ
ಸೊ ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಸೊ ಮೆಂಬ್ರೇನ್ನ ತೂರ್ಕೊಂಡು ಹೊರಗಡೆ ಬರ್ತಕ್ಕಂಥದ್ದನ್ನೇ ಇದನ್ನೇ ವಿಸರಣೆ ಕ್ರಿಯೆ ಅಂತ ಹೇಳ್ತೀವಿ. ಇದನ್ನೇ ಈ ಪ್ರಕ್ರಿಯೆನೇ ವಿಸರಣೆ ಅಂತ ಹೇಳ್ತೀವಿ ಅಥವಾ ವಿಸರಣೆ ಕ್ರಿಯೆ, ಇಂಗ್ಲೀಷಲ್ಲಿ ಡಿಫ್ಯೂಷನ್ ಅಂತ ಹೇಳ್ತೀವಿ. Okay, and a substance passes, and especially so this word is used to gases. The gaseous substances, when it passes from higher concentration region to lower concentration region through the membrane, so now this kind of transportation is said to be diffusion. Okay, so ಈಗ ಆಮ್ಲಜನಕ ಹೊರಗಡೆ ರಕ್ತದಲ್ಲಿ ಹೆಚ್ಚಿಗಿದೆ ಆಮ್ಲಜನಕದ ಸಾಂದ್ರತೆ, ಸೊ ಜೀವಕೋಶದಲ್ಲಿ ಆಮ್ಲಜನಕದ ಸಾಂದ್ರತೆ ಕಡಿಮೆ ಇರುತ್ತದೆ. ಈಗ ಆಮ್ಲಜನಕ ಓಕೆ ಸೊ ರಕ್ತನಾಳದಿಂದ ಸೊ ಜೀವಕೋಶದ ಒಳಗಡೆ ಪ್ಲಾಸ್ಮಾ ಪೊರೆಯನ್ನು ತೂರ್ಕೊಂಡು ಹೋಗಿರ್ತದೆ. ಓಕೆ, ಆಮ್ಲಜನಕ ಹೋಗಲಿಕ್ಕೆ ಯಾವುದೇ ಇದರಲ್ಲಿ ಸೆಲ್ಲಲ್ಲಿ ಸೊ ಕಿಟಕಿ ಅಥವಾ ಡೋರ್ ಅನ್ನೋದೇ ಏನಿಲ್ಲ. ಓಕೆ, ಮೆಂಬ್ರೇನ್ ಮೂಲಕ ತೂರ್ಕೊಂಡು ಹೋಗಿರ್ತದೆ. ಸೊ ಇದನ್ನು ಡಿಫ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಆಕ್ಸಿಜನ್ ಡಿಫ್ಯೂಸಸ್ ಇಂಟು ದ ಸೆಲ್. Oxygen diffuses into the cell. So for oxygen to enter into cells, of course the concentration gradient has to be maintained. At one side the oxygen concentration should be high, at the other side of the wall so the concentration should be low. In this situation, so the oxygen passes from one end to another end. So how long the transportation of the oxygen takes place? Till the equilibrium is maintained across the membrane. ಎರಡೂ ಕಡೆಗೆ ಸೊ ಅದರ ಕಾನ್ಸಂಟ್ರೇಷನ್ ಈಕ್ವಲ್ ಆಗೋವರೆಗೂ ಸೊ ಅದು ಪಾಸ್ ಆಗ್ತಾ ಇರ್ತದೆ. ಓಕೆ, ಒಂದ್ಸಲಿ ಸೊ ಮೆಂಬ್ರೇನ್ ಎರಡು ಕಡೆಗೆ ಸೊ ಕಾನ್ಸಂಟ್ರೇಷನ್ ಈಕ್ವಲ್ ಆಗೋಯ್ತು ಅಂತ ಅಂದ್ಕೊಳ್ಳಿ, ಸೊ ಅಲ್ಲಿಗೆ ಸೊ ಈಗ ವಸ್ತು ಮೆಂಬ್ರೇನ್ ಮೂಲಕ ಹೋಗೋದು ಸ್ಟಾಪ್ ಆಗ್ಬಿಡುತ್ತೆ. ಸೊ ದ ಡಿಫ್ಯೂಷನ್ ಆಫ್ ಗ್ಯಾಸಿಯಸ್ ಸಬ್ಸ್ಟೆನ್ಸ್ ಇಟ್ ಟೇಕ್ಸ್ ಪ್ಲೇಸ್ ಟಿಲ್ ಈಕ್ವಿಲಿಬ್ರಿಯಮ್ ಈಸ್ ಅಟೈನ್ಡ್. ಓಕೆ, ಸೊ ಇದು ಡಿಫ್ಯೂಷನ್ ಆಯಿತು. ಹಾಗೆ ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ನಾವು ಕಾರ್ಬನ್ ಡೈಆಕ್ಸೈಡ್ನಿಂದ ಸಾಂದ್ರತೆ ತೆಗೆದುಕೊಂಡಾಗ ಸೆಲ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿಗಾಗಿರ್ತದೆ. ಸೊ ಸೆಲ್ಲಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಬಂತು? ಓಕೆ, ಈ ನಿಮಗೆ ಈಗ ಗೊತ್ತಾಗಿರಬೇಕು. ಸೊ ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗುತ್ತಲ್ಲ, ರೆಸ್ಪಿರೇಷನ್ ಪ್ರೋಸೆಸ್ ನಡೆಯುತ್ತಲ್ಲ. ಸೊ ಸೆಲ್ ಒಳಗಡೆ ರೆಸ್ಪಿರೇಷನ್ ಪ್ರೋಸೆಸ್ ನಡೆಯುತ್ತೆ. ರೆಸ್ಪಿರೇಷನ್ ಆದಾಗ ಸೆಲ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಯಿತು. ಸೊ ಕಾರ್ಬನ್ ಡೈಆಕ್ಸೈಡ್ ಸೆಲ್ಗೆ ಬೇಕಾಗಿಲ್ಲ. ಓಕೆ, ಸೊ ಜೀವಕೋಶ ಕಾರ್ಬನ್ ಡೈಆಕ್ಸೈಡ್ನ ಉಪಯೋಗಿಸ್ಕೊಳ್ಳೋಕೆ ಹೋಗೋದಿಲ್ಲ, ಪ್ರಾಣಿ ಜೀವಕೋಶದಿಂದ ಉಪಯೋಗಿಸ್ಕೊಳ್ಳೋಕೆ ಹೋಗೋದಿಲ್ಲ. ಈಗ ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಹಾಕಬೇಕು. ಅದು ಹಾಗೆ ಜೀವಕೋಶಗಳು ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆ ಇಟ್ಕೊಂಡ್ರೆ ಏನಾಗುತ್ತೆ? ಸೊ ಒಳಗಡೆ ಹಾಗೆಯೇ ಇಟ್ಕೊಂಡ್ರೆ ಅದನ್ನು ಹೊರಗೆ ಕಳಿಸ್ತೇನೆ. ಸೊ ಕಾರ್ಬನ್ ಡೈಆಕ್ಸೈಡ್ ಸೆಲ್ಸ್ ಹಾಗೆಯೇ ಇಟ್ಕೊಂಡ್ರೆ ಏನಾಗುತ್ತೆ? ಸೊ ಇಟ್ ಲೀಡ್ಸ್ ಟು ಅಸಿಡಿಟಿ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ಅಸಿಡಿಕ್ ಕಾಂಪೌಂಡ್. ಸೊ ದಿಸ್ ಕ್ರಿಯೇಟ್ಸ್ ಅಸಿಡಿಕ್ ಅಟ್ಮಾಸ್ಫಿಯರ್ ಇನ್ ದ ಸೆಲ್. ಸೊ ಜೀವಕೋಶದಲ್ಲಿ ಒಂದು ಆಮ್ಲೀಯ ವಾತಾವರಣ ಉಂಟಾಗುತ್ತೆ. ಓಕೆ, ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಈ ಉಸಿರಾಟದ ಉಪ ಉತ್ಪನ್ನವಾಗಿ ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶಕ್ಕೆ ಬೇಕಾಗಿಲ್ಲ. ಅದನ್ನು ಅದು ವಿಸರ್ಜನೆ ಮಾಡಬೇಕು ಅಥವಾ ಹೊರಗೆ ಕಳಿಸ್ಬೇಕು. ಹೇಗೆ ಹೊರಗೆ ಕಳಿಸುತ್ತೆ? ಪ್ಲಾಸ್ಮಾ ಪೊರೆಯ ಮೂಲಕನೇ ಕಾರ್ಬನ್ ಡೈಆಕ್ಸೈಡು ಸೊ ಒಳಗಿಂದ ಹೊರಗಡೆ ಹೋಗಿರ್ತದೆ. ಓಕೆ, ಹೊರಗೆ ಇರ್ತಕ್ಕಂಥ ಒಂದು ರಕ್ತದಲ್ಲಿ, ಜೀವಕೋಶದ ಹೊರಗಡೆ ಇರ್ತಕ್ಕಂಥ ಒಂದು ರಕ್ತನಾಳಗಳಲ್ಲಿರ್ತಕ್ಕಂಥ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಒಂದು ಪ್ರಮಾಣ ಕಡಿಮೆ ಇದೆ, ಸಾಂದ್ರತೆ ಕಡಿಮೆ ಇರುತ್ತೆ. ಸೊ ಜೀವಕೋಶದ ಒಳಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಒಂದು ಸಾಂದ್ರತೆ ಹೆಚ್ಚಿಗಿದೆ. ಸೊ ಈಗ ಮೆಂಬ್ರೇನ್ನ ಮೂಲಕ ಈ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಇದ್ದರೆ ಸಾಕು, ಸೊ ಇದು ಪಾಸ್ ಆಗುತ್ತೆ. ಓಕೆ, ಸೊ ಇದನ್ನೇ ನಾವು ಡಿಫ್ಯೂಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ವಿಸರಣೆ ಅಂತ ಹೇಳ್ತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಸೊ ಜೀವಕೋಶದ ಹೊರಗಡೆಗೆ ವಿಸರಣೆ ಹೊಂದ್ತಾ ಇದೆ, ಆಮ್ಲಜನಕ ಜೀವಕೋಶದ ಒಳಗಡೆಗೆ ವಿಸರಣೆ ಹೊಂದುತ್ತೆ. ಎಸ್ಪೆಷಲಿ ಗ್ಯಾಷಿಯಸ್ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಷನ್ ಹೇಳಬೇಕಾದಾಗ ಸೊ ನಾವು ಈ ಡಿಫ್ಯೂಷನನ್ನು ವರ್ಡ್ ಯೂಸ್ ಮಾಡ್ತೀವಿ. Okay, so gaseous substances are the elements like the oxygen and the compound like carbon dioxide. When it passes through the membrane, so then we use this word. Okay, the word diffusion. Okay, ಹಾಗೆ ಈ ಪ್ಲಾಸ್ಮಾ ಪೊರೆ ಬರೀ ಗ್ಯಾಸಸ್ನಷ್ಟೇ ಅಲ್ಲ. ಓಕೆ, ಸೊ ಲಿಕ್ವಿಡ್ಸ್ನೇ ಕೂಡ ಅದು ಅಲೋ ಮಾಡ್ತಾ ಇರ್ತದೆ. ಓಕೆ, ಪ್ಲಾಸ್ಮಾ ಪೊರೆಯ ಮೂಲಕ ಲಿಕ್ವಿಡ್ಸ್ ಈ ಕಡೆ ಈಗ ಹೊರಗಡೆ ಇರ್ತಕ್ಕಂಥ ಒಂದು ದ್ರಾವಣ. ಓಕೆ, ಹೊರಗಡೆ ಇರ್ತಕ್ಕಂಥ ಒಂದು ದ್ರಾವಣ, ಆ ದ್ರಾವಣದಲ್ಲಿ ಓಕೆ ಹೊರಗಿನ ಒಂದು ದ್ರಾವಣದಲ್ಲಿ ಅದರಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ವಾಟರ್ ಆ್ಯಂಡ್ ಸಾಲ್ಟ್, ಸೊ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತಾ ಇದ್ದೀನಿ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಇರ್ತಕ್ಕಂಥ ಒಂದು ಸೊಲ್ಯೂಷನಲ್ಲಿ ಸೊ ಸಾಲ್ಟ್ ಕಡಿಮೆ ಇದೆ. ಸೊ ಜೀವಕೋಶದ ಒಳಗಡೆ ಇರ್ತಕ್ಕಂಥ ಒಂದು ದ್ರವ ಇದೆಯಲ್ಲ, ಇಲ್ಲಿ ವಾಟರ್ ಇದೆ, ಸೊ ಸಾಲ್ಟ್ ಇರುತ್ತೆ. ಓಕೆ, ಸಾಲ್ಟ್ಸ್ ಇದ್ದಾವೆ.
ಸೊ ಇಲ್ಲಿ ಇರ್ತಕ್ಕಂಥ ಒಂದು ಸೊಲ್ಯೂಷನಲ್ಲಿ ಸೊ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ವಾಟರ್ ಬಂದು ಸಾಲ್ವೆಂಟ್. ಓಕೆ, ದಿಸ್ ಇಸ್ ಸಾಲ್ವೆಂಟ್ ಆ್ಯಂಡ್ ದಿಸ್ ಇಸ್ ಸಲ್ಯೂಟ್. ಓಕೆ, ಸಲ್ಯೂಷನ್ ಒಂದು ದ್ರಾವಣ ಒಂದು ಫಾರ್ಮ್ ಆಗಬೇಕು ಅಂದಾಗ ದ್ರವ್ಯ ವಸ್ತು ಬೇಕು. ಆ ದ್ರವ್ಯ ವಸ್ತುವನ್ನು ಕರಗಿಸ್ಕೊಳ್ತಕ್ಕಂಥ ಇನ್ನೊಂದು ಮಾಧ್ಯಮ ಬೇಕಾಗ್ತದೆ, ಅದನ್ನು ದ್ರಾವಕ ಅಂತ ಹೇಳ್ತೀವಿ. ಆಗ್ತದೆಯಾ? ಸೊ ಇಲ್ಲಿ ನಾನು ಪ್ಲಾಸ್ಮಾ ಪೊರೆಯ ಆ ಕಡೆಗೆ ಮತ್ತು ಈ ಕಡೆಗೆ, ಓಕೆ, ಹೊರಗೆ ಮತ್ತು ಒಳಭಾಗಕ್ಕೆ ಸೊ ಎರಡು ಬೇರೆ ಬೇರೆ ಸಾಂದ್ರತೆ ಇರ್ತಕ್ಕಂಥ ಲವಣ ಸಾಂದ್ರತೆ ಇರ್ತಕ್ಕಂಥ ಒಂದು ದ್ರಾವಣಗಳನ್ನ ತೆಗೆದುಕೊಳ್ತಾ ಇರ್ತೀನಿ. ಸೊ ಹೊರಗಡೆಗೆ ಪ್ಲಾಸ್ಮಾ ಮೆಂಬ್ರೇನ್ನ ಹೊರಗಡೆ ಇರ್ತಕ್ಕಂಥ ಒಂದು ಸೊಲ್ಯೂಷನಲ್ಲಿ ಅದರಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ತೆಗೆದುಕೊಂಡಿದ್ದೀನಿ. ಓಕೆ, ಜೀವಕೋಶದ ಒಳಗಡೆ ಇರ್ತಕ್ಕಂಥ ಒಂದು ದ್ರಾವಣಕ್ಕಿಂತ ಕಡಿಮೆ ಲವಣಾಂಶ ಇರ್ತಕ್ಕಂಥ ದ್ರವವನ್ನು ಹೊರಗಡೆ ಇಟ್ಟಿದ್ದೀನಿ. ಓಕೆ, ಈಗ ಇವೆರಡೂ ದ್ರಾವಣಗಳನ್ನು ತೆಗೆದುಕೊಂಡಾಗ ಇದರಲ್ಲಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಎಲ್ಲಿ ಹೆಚ್ಚಿಗಿದೆ? ಸಾಲ್ವೆಂಟ್ ಕರಗಿಸ್ಕೊಳ್ತಕ್ಕಂಥ ಮಾಧ್ಯಮದ ಒಂದು ಸಾಂದ್ರತೆ. ಓಕೆ, ಸೊ ಕರಗತಕ್ಕಂಥ ಪದಾರ್ಥ ಮತ್ತು ಕರಗಿಸ್ಕೊಳ್ತಕ್ಕಂಥ ಒಂದು ಮಾಧ್ಯಮ ಇವೆರಡರ ಒಂದು ಪ್ರಪೋರ್ಷನ್ ತೆಗೆದುಕೊಂಡಾಗ ಸೊ ಇಲ್ಲಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಓಕೆ, ಅಂದರೆ ವಾಟರ್ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಇದೆ. ಪ್ರಪೋರ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಕ್ವಾಂಟಿಟಿ ಅಲ್ಲ, ಪ್ರಪೋರ್ಷನ್. ಓಕೆ, ಸಾಲ್ಟ್ ಮತ್ತು ವಾಟರ್ ಪ್ರಪೋರ್ಷನ್. ಸೊ ಹಾಗೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಇದರಲ್ಲಿ ತೆಗೆದುಕೊಂಡಾಗ ಸಾಲ್ಟ್ ಮತ್ತು ವಾಟರ್ ಇದೆ, ಇಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಸೊ ಹೊರಗಡೆ ಕಂಪೇರ್ ಮಾಡಿಕೊಂಡಾಗ, ಹೊರಗಡೆ ಇರ್ತಕ್ಕಂಥ ಒಂದು ವಾಟರ್ ಕಂಪೇರ್ ಮಾಡಿಕೊಂಡಾಗ ಇಲ್ಲಿ ವಾಟರ್ನ ಒಂದು ಪ್ರಪೋರ್ಷನ್ ಈ ಸೊಲ್ಯೂಷನಲ್ಲಿ ಸೊ ವಾಟರ್ ಪ್ರಪೋರ್ಷನ್ ಕಡಿಮೆ ಇದೆ. ಓಕೆ, ಅಂದರೆ ಹೊರಗಡೆ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಮೆಂಬ್ರೇನ್ನ ಹೊರಗಡೆಗೆ, ಸೊ ಒಳಭಾಗದಲ್ಲಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಓಕೆ, ಈಗ ಈ ಸಾಲ್ವೆಂಟು ಮೆಂಬ್ರೇನ್ ಮೂಲಕ ಹೈ ಕಾನ್ಸಂಟ್ರೇಷನ್ ರೀಜನಿಂದ ಲೋ ಕಾನ್ಸಂಟ್ರೇಷನ್ ರೀಜನ್ಗೆ ಪಾಸ್ ಆಗುತ್ತೆ. Okay, so the movement of the solvent molecules from high concentration to low concentration is said to be, is said to be osmosis. Okay, there is said to be osmosis. Okay, ಕನ್ನಡದಲ್ಲಿ ಅಭಿಸರಣೆ ಅಂತ ಹೇಳ್ತೀವಿ. ಓಕೆ, ದ ಪ್ಲಾಸ್ಮಾ ಪೊರೆಯ ಮೂಲಕ ಒಂದು ದ್ರಾವಕ ವಸ್ತು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಸೊ ಪೊರೆಯನ್ನು ತೂರ್ಕೊಂಡು ಪದರದ ಮೂಲಕ ಹಾದು ಹೋಗ್ತಕ್ಕಂಥದ್ದನ್ನು ಅದನ್ನು ಅಭಿಸರಣ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ, ಲಿಕ್ವಿಡ್ಸ್ ಹೋಗಲಿಕ್ಕೆ ಏನು ವಿಂಡೋ ಅಥವಾ ಏನೂ ಇಲ್ಲ. ಓಕೆ, ದರ್ ಈಸ್ ನೋ ಗ್ಯಾಪ್, ದರ್ ಇಸ್ ನೋ ಎಂಟ್ರಿ ಪಾಯಿಂಟ್ ಫಾರ್ ದ ಲಿಕ್ವಿಡ್ಸ್ ಟು ಎಂಟರ್ ಇನ್ ಟು ದ ಸೆಲ್. ಓಕೆ, ದ ಸಾಲ್ವೆಂಟ್ ಆ್ಯಕ್ಚುಲಿ ಇಟ್ ಪಾಸಸ್ ಥ್ರೂ ದ ಮೆಂಬ್ರೇನ್. ನೌ ದಿಸ್ ಇಸ್ ಸೆಡ್ ಟು ಬಿ ಆಸ್ಮಾಸಿಸ್. ಅಗೇನ್ ಆಸ್ಮಾಸಿಸ್ ಆಲ್ಸೋ ಎ ಕೈಂಡ್ ಆಫ್ ಡಿಫ್ಯೂಷನ್. ಓಕೆ, ಅಭಿಸರಣೆ ಕ್ರಿಯೆ ಅನ್ನೋದು ಕೂಡ ಒಂದು ರೀತಿಯ ಅಭಿಸರಣೆ, ಆದರೆ ಇಲ್ಲಿ ಸೊ ದ್ರಾವಕ ಪದಾರ್ಥ ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಹೋಗ್ತಾ ಇದೆ. ಓಕೆ, ಪದರದ ಮೂಲಕ ಹೋಗ್ತಾ ಇದೆ. ಸೊ ಇದನ್ನು ನಾವು ಆಸ್ಮಾಸಿಸ್ ಅಂತ ಕರಿತೀವಿ. ಓಕೆ, ಈಗ ಜಸ್ಟ್ ನೋಡಿ ಇದನ್ನು ಆಸ್ಮಾಸಿಸ್ ನಾವು ಎಲ್ಲ ಕಡೆಯೂ ಇದನ್ನ ಗಮನಿಸ್ಬೋದು. ಓಕೆ, ನೀವು ಬ್ಲಡ್ ಸೆಲ್ ತೆಗೆದುಕೊಂಡಾಗ RBC ತೆಗೆದುಕೊಂಡು ಸೊ RBCನ ಅದನ್ನು ಒಂದು ಪ್ಯೂರ್ ವಾಟ್ರಲ್ಲಿ ಡಿಸ್ಟಿಲ್ ವಾಟ್ರಲ್ಲಿ ನೀವು ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ಡಿಸ್ಟಿಲ್ ವಾಟರ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಏನೂ ಇಲ್ಲ, ಸಾಲ್ಟ್ ಇಲ್ಲವೇ ಇಲ್ಲ, ಸಾಲ್ಟ್ ಈಸ್ ನೆಲ್. ಓಕೆ, ಸೊ ವಾಟ್ರೇ ಇರೋದು. ಓಕೆ, ಸೊ ಇದರೊಳಗಡೆ ನೀವು ಒಂದು ಬ್ಲಡ್ ಸೆಲ್ನ ಹಾಕಿದ್ರಿ ಅಂತ ಅಂದ್ಕೊಳ್ಳಿ, ಕೆಂಪು ರಕ್ತ ಕಣವನ್ನು ಅದರಲ್ಲಿ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಸೊ ಕೆಂಪು ರಕ್ತ ಕಣದಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ದ್ರವದಲ್ಲಿ ಅದರಲ್ಲಿ ಸ್ವಲ್ಪ ಸಾಲ್ಟ್ ಇದೆ. ಓಕೆ, ಲವಣಾಂಶ ಇದೆ. ಓಕೆ, ಲವಣಗಳಿದ್ದಾವೆ. ಸೊ ಈಗ ಹೊರಗಡೆಗೂ ಮತ್ತು ಒಳಗಡೆ ಕಂಪೇರ್ ಮಾಡಿದಾಗ ಸೆಲ್ ಒಳಗಡೆ ಕಂಪೇರ್ ಮಾಡಿಕೊಂಡಾಗ ಸೊ ವಾಟರ್ ಪ್ರಪೋರ್ಷನ್ ಹೊರಗಡೆ ಜಾಸ್ತಿ ಇದೆ. ವಾಟರ್ ಪ್ರಪೋರ್ಷನ್, ವಾಟರ್ ಕ್ವಾಂಟಿಟಿ ಅಂತ ಹೇಳಕ್ಕೆ ಹೋಗ್ತಿಲ್ಲ. ಓಕೆ, ಸಾಲ್ಟ್ ಮತ್ತು ವಾಟರ್ ಸೊ ಇದರ ಪ್ರಪೋರ್ಷನ್ ತೆಗೆದುಕೊಂಡಾಗ ಸೊ ಹೊರಭಾಗದಲ್ಲಿ ಯಾವುದೇ ಸಾಲ್ಟ್ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿ ವಾಟರ್ ಪ್ರಪೋರ್ಷನ್ ಜಾಸ್ತಿ ಇದೆ, ಒಳಗಡೆಗೆ ಜೀವಕೋಶದ ಒಳಗಡೆ ಸೊ ವಾಟರ್ ಪ್ರಪೋರ್ಷನ್ ಕಡಿಮೆ ಇದೆ. ಓಕೆ, ಈಗೇನಾಯಿತು? ಓಕೆ, ಇಲ್ಲಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ನೀರು ಇದೆಲ್ಲ ಸೆಲ್ ಒಳಗಡೆ ನುಗ್ಗುತ್ತೆ. ಓಕೆ, ಸೊ ಕೆಂಪು ರಕ್ತ ಒಳಗಡೆ ನುಗ್ಗಿ ಸೊ ಫುಲ್ ಕಂಪ್ಲೀಟ್ ಸೆಲ್ ಬಲ್ಜ್ ಆಗ್ಬಿಡುತ್ತೆ. ಓಕೆ, ಅದು ಉಬ್ಕೊಂಬಿಡುತ್ತೆ. ಯಾಕೆ? ನೀರು ಒಳಗಡೆ ಹೋಗ್ತಾ ಇದೆ. ಅದಕ್ಕೆ ನೀರು ಒಳಗಡೆ ಹೋಗ್ತಾ ಇದೆ. ಯಾಕೆ? ಸೆಲ್ ಒಳಗಡೆ ಸೊ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಸಾಲ್ಟ್ ಕಾನ್ಸಂಟ್ರೇಷನ್ ಇದೆ, ಸೊ ವಾಟರ್ ಪ್ರಪೋರ್ಷನ್ ಕಡಿಮೆ ಇದೆ ಹೊರಗಡೆ ಕಂಪೇರ್ ಮಾಡ್ಕೊಂಡಾಗ. ಹಾಗಾಗಿ ಸೊ ವಾಟರ್ ಏನಾಯಿತು, ಅದು ಒಳಗಡೆ ನುಗ್ಗಿತು. ಓಕೆ, ಸೊ ಇದನ್ನೇ ನಾವು ಎಂಡಾಸ್ಮಾಸಿಸ್ ಅಂತ ಹೇಳ್ತೀವಿ. ಎಂಡಾಸ್ಮಾಸಿಸ್. ಎಂಡೋ ಅಂದರೆ ಇನ್ಸೈಡ್ ಅಂತ.
ಸೊ ಜೀವಕೋಶದ ಒಳಗಡೆ ಈ ದ್ರಾವಕ ಹೋಗೋದನ್ನು ಇದನ್ನು ಎಂಡಾಸ್ಮಾಸಿಸ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಎಂಡ್ ಅಂತ ಓದಕ್ಕೆ ಹೋಗ್ಬಾರ್ದು, ಎಂಡೋಸ್ಮಾಸಿಸ್. ಎಂಡೋ ಅಂದರೆ ಇನ್ಸೈಡ್ ಅಂತ ಅರ್ಥ. ಓಕೆ, ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ಸೆಲ್ನ ಓಕೆ ಕೆಂಪು ರಕ್ತ ಕಣವನ್ನು ಸೊ ನಾನು ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ಒಂದು ಸೊಲ್ಯೂಷನ್ ಹಾಕ್ಬಿಟ್ಟೆ. ಓಕೆ, ಈಗ ಇದು ಹೆಚ್ಚಿನ ಒಂದು ಲವಣಾಂಶ ಇರ್ತಕ್ಕಂಥ ಒಂದು ದ್ರಾವಣ. ಸೊ ಸಾಲ್ಟ್ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇದೆ. ಓಕೆ, ಸೆಲ್ ಒಳಗಡೆ ಇರ್ತಕ್ಕಂಥ ಒಂದು ದ್ರವಕ್ಕೆ ಕಂಪೇರ್ ಮಾಡಿಕೊಂಡಾಗ ಸೊ ಸೆಲ್ ಒಳಗಡೆ ಸೊ ಇದು ಕಾನ್ಸಂಟ್ರೇಷನ್, ಸಾಲ್ಟ್ ಕಾನ್ಸಂಟ್ರೇಷನ್ ಸೊ ಹೊರಗಡೆಗಿಂತ ಕಡಿಮೆ ಇದೆ. ಓಕೆ, ಈಗ ವಾಟರ್ ಕಂಪೋನೆಂಟು ಇಲ್ಲಿ ಜಾಸ್ತಿ ಇದೆ. ಸೊ ಅವಾಗ ಏನಾಯಿತು, ಸೊ ಜೀವಕೋಶದಲ್ಲಿರ್ತಕ್ಕಂಥ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಓಕೆ, ವೆನ್ ಯು ಪ್ಲೇಸ್ ಎ ಸೆಲ್ in a high salt concentration solution, so the water present in the cell, so it comes out of the cell. Now the cell shrinks. Okay, ಜೀವಕೋಶ ಏನಾಯಿತು, ಶ್ರಿಂಕ್ ಆಗೋಯ್ತು, ಫುಲ್ ಕಂಪ್ಲೀಟ್ ಅದು ಒಳಗಡೆ ಇರ್ತಕ್ಕಂಥ ನೀರೆಲ್ಲ ಹೊರಗಡೆ ಬಂದ್ಬಿಟ್ಟು ಡಿಹೈಡ್ರೇಟ್ ಆಗಿಬಿಡ್ತು. ಓಕೆ, ಸೊ ಈಗ ನೀರು ಹೊರಗಡೆ ಬರ್ತಕ್ಕಂಥ ಜೀವಕೋಶದಿಂದ ನೀರು ಹೊರಗಡೆ ಬಂದಾಗ ಈ ಅಭಿಸರಣಿಯನ್ನು ಇದನ್ನು ಎಕ್ಸಾಸ್ಮಾಸಿಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸೋ ಅಂದರೆ ಔಟ್ಸೈಡ್ ಅಂತ, ಎಂಡೋ ಅಂದರೆ ಇನ್ಸೈಡ್ ಅಂತ. ಓಕೆ, ಎಕ್ಸ್ ಚೀಫ್ ಮಿನಿಸ್ಟರ್ ಆ ಥರ ತೊಗೊಳಕ್ಕೆ ಹೋಗ್ಬಿಡಿ, ಮಾಜಿ ಅನ್ನೋ ಅರ್ಥದಲ್ಲಿ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ಲಿ ಎಕ್ಸು ಅಂದರೆ ಹೊರಗಡೆ, ಎಂಡೋ ಅಂದರೆ ಒಳಗೆ ಅಂತ ಅರ್ಥ. ಅರ್ಥ. ಸೊ ದ್ರಾವಕ ಪದಾರ್ಥ ಓಕೆ ಕರಗಿಸ್ಕೊಳ್ತಕ್ಕಂಥ ಮಾಧ್ಯಮ ಪ್ಲಾಸ್ಮಾ ಪೊರೆಯ ಮೂಲಕ ಹೊರಗಡೆಯಿಂದ ಸೊ ಜೀವಕೋಶದ ಒಳಗಡೆಗೆ ಪ್ಲಾಸ್ಮಾ ಪೊರೆಯ ಮೂಲಕ ಹೋಗೋದನ್ನು ಅದನ್ನು ಎಂಡಾಸ್ಮಾಸಿಸ್ ಅಂತ ಕರಿತೀವಿ. ಅದೇ ದ್ರಾವಕ ವಸ್ತು ಓಕೆ ಜೀವಕೋಶದ ಒಳಭಾಗದಿಂದ ಪ್ಲಾಸ್ಮಾ ಪೊರೆಯ ಮೂಲಕ ಹೊರಗಡೆ ಬರೋದನ್ನು ಇದನ್ನು ಎಕ್ಸಾಸ್ಮಾಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಆಸ್ಮಾಸಿಸ್ ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದಾಗ ಸೊ ದ್ರವ ಪದಾರ್ಥ ಪ್ಲಾಸ್ಮಾ ಪೊರೆಯ ಮೂಲಕ ಹಾದು ಹೋಗ್ತಕ್ಕಂಥದ್ದು. ಅದು ಹಾದು ಹೋಗ್ಬೇಕಂದ್ರೆ ಸೊ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೇಂಟೈನ್ ಆಗಬೇಕು. ಓಕೆ, ಅಗೇನ್ ಸೊ ಒಂದು ಕಡೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇರಬೇಕು, ಇನ್ನೊಂದು ಕಡೆಗೆ ಸೊ ಕಡಿಮೆ ಕಾನ್ಸಂಟ್ರೇಷನ್ ಇರಬೇಕು. ಸೊ ಈ ಸಿಚುವೇಷನಲ್ಲಿ ಸೊ ದ್ರಾವಕ ವಸ್ತು ಇದು ಪಾಸ್ ಆಗುತ್ತೆ. ಓಕೆ, ಇಲ್ಲಿ ಡಿಫ್ಯೂಷನ್ ಆಗಲಿಕ್ಕಾಗಲಿ ಅಥವಾ ಈ ಆಸ್ಮಾಸಿಸ್ ಒಂದು ಪ್ರೋಸೆಸ್ ಆಗಲಿಕ್ಕಾಗಲಿ ಯಾವುದೇ ರೀತಿ ಎನರ್ಜಿ ಬೇಕಾಗಿಲ್ಲ. ಓಕೆ, ಆ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಇದ್ದರೆ ಸಾಕು. ಸೊ ದ ಮೆಟೀರಿಯಲ್ ಪಾಸಸ್ ಥ್ರೂ ದ ಮೆಂಬ್ರೇನ್. ಸೊ ಹಾಗಾಗಿ ನಾವು ಈ ಮೆಂಬ್ರೇನ್ ಏನಂತ ಹೇಳ್ಬೋದು, ಇಟ್ಸ್ ಎ ಪರ್ಮಿಬಲ್ ಮೆಂಬ್ರೇನ್, ಇಟ್ ಈಸ್ ಅಲೋಯಿಂಗ್ ಮೆಟೀರಿಯಲ್ ಟು ಪಾಸ್ ಥ್ರೂ ಇಟ್. ಓಕೆ, ಸೊ ಹಾಗೆ ಬರೀ ಇದು ಗ್ಯಾಸಸ್ಸು ಮತ್ತು ಈ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಷ್ಟೇ ಇಲ್ಲ, ಇನ್ನೂ ಬೇಗ ಸೆಲ್ ಒಳಗಡೆ ಬೇಕಾಗಿರ್ತಕ್ಕಂಥ ಕೆಲವು ಕೆಮಿಕಲ್ಸ್ನ ಕೂಡ ಬಿಟ್ಕೊಡ್ತಾ ಇರ್ತದೆ. ಓಕೆ, ಸೊ ನಾವು ಹಾಗೆ ಪ್ಲಾಸ್ಮೆಂಬ್ರೇನ್ ಸ್ವಲ್ಪ ನೀವು ಗಮನಿಸಿದಾಗ ಪ್ಲಾಸ್ಮೆಂಬ್ರೇನ್ ರಚನೆಯಲ್ಲಿ ನಾನು ಬರಿತಾ ಇದ್ದೆ ಆಗಲೇ. ಸೊ 2 ಲಿಪಿಡ್ ಲೇಯರ್ಸ್. ಓಕೆ, 2 ಲಿಪಿಡ್ ಲೇಯರ್ಸ್. ಓಕೆ, ಈ ಥರ ಲಿಪಿಡ್ ಲೇಯರ್ಸ್ ಇರ್ತದೆ. ಲಿಪಿಡ್ ಲೇಯರ್ಸ್ ಫುಲ್ ಇದು ಪೂರ್ತಿ ಕಂಟಿನ್ಯೂಸ್ ಆಗಿರೋದಿಲ್ಲ. ಓಕೆ, ಅಲ್ಲೆಲ್ಲ ಲಿಪಿಡ್ ಲೇಯರ್ಸ್ ಏನಾಗಿರುತ್ತೆ, ಅದು ಡಿಸ್ಕಂಟಿನ್ಯೂ ಆಗಿಬಿಟ್ಟಿರುತ್ತೆ. ಓಕೆ, ಎರಡು ಲಿಪಿಡ್ ಲೇಯರ್ಸ್ನ ಮಧ್ಯೆ ಒಂದು ದೊಡ್ಡದು ಪ್ರೋಟೀನ್ ಮಾಲಿಕ್ಯೂಲ್ ಅಡ್ಡ ಬಂದ್ಬಿಡುತ್ತೆ. ಓಕೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ರೂಮಲ್ಲಿ ಸೊ ಗೋಡೆ ಇರುತ್ತೆ ಕಂಟಿನ್ಯೂಸ್ ಆಗಿ, ಒಂದು ಕಡೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಸೊ ಒಂದು ವುಡ್ ಫ್ರೇಮ್ ಬಂದ್ಬಿಡ್ತು. ಓಕೆ, ವುಡ್ ಫ್ರೇಮ್ ಮೇಲಿಂದ ಕೆಳಗಡೆವರೆಗೂ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಕಡೆ ಗೋಡೆಗೆ ಸೊ ವುಡ್ ಫ್ರೇಮ್ ಮೇಲಿಂದ ಕೆಳಗಡೆ ಇದೆ, ಆ ಕಡೆ ಗೋಡೆಯಲ್ಲೂ ಸೊ ವುಡ್ ಫ್ರೇಮ್ ಮೇಲಿಂದ ಕೆಳಗಡೆ ಇದೆ, ಆ 2 ವುಡ್ ಫ್ರೇಮ್ ನಡುವೆ ಸೊ ಒಂದು ಗ್ಯಾಪ್ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಪ್ಲಾಸ್ಮೆಂಬ್ರೇನ್ಲು ಇದೇ ಥರ ನೋಡ್ತೀವಿ. ಓಕೆ, ಎರಡು ಲಿಪಿಡ್ ಲೇಯರ್ಸ್ ನಡುವೆ ಸೊ ಒಂದು ದೊಡ್ಡ ಪ್ರೋಟೀನ್ ಮಾಲಿಕ್ಯೂಲ್ ಒಂದು ಬಂದ್ಬಿಡುತ್ತೆ. ಸೊ ಈ ಕಡೆನೂ ಒಂದು ದೊಡ್ಡ ಪ್ರೋಟೀನ್ ಮಾಲಿಕ್ಯೂಲ್ ಇದ್ದು ಸೊ ನಾನು ಈ ಥರ ಕ್ರಾಸ್ ಲೈನ್ಸಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮತ್ತು ಇಲ್ಲಿ ಲಿಪಿಡ್ ಲೇಯರ್ ಕಂಟಿನ್ಯೂ ಆಗಿರ್ತದೆ. ಓಕೆ, ಸೊ ಈಗ ನೋಡಿ ಈ ಪ್ರೋಟೀನ್ ಮಾಲಿಕ್ಯೂಲ್ಸ್ ಹೊರಗಡೆಯಿಂದ ಸೊ ಒಳಗಡೆವರೆಗೂ ಇದೆ. ಓಕೆ, ತುಂಬ ದೊಡ್ಡದಾಗಿರ್ತಕ್ಕಂಥ ಪ್ರೋಟೀನ್ ಮಾಲಿಕ್ಯೂಲ್ಸ್. ಸೊ ಈ ಪ್ರೋಟೀನ್ ಮಾಲಿಕ್ಯೂಲ್ಸ್ ಏನು ಮಾಡ್ತೀವಿ, ಸೊ ಈ ಪ್ಲಾಸ್ಮಾನಲ್ಲಿ ಒಂದು ಗ್ಯಾಪ್ನ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ಈ ಪ್ರೋಟೀನ್ ಮಾಲಿಕ್ಯೂಲ್ಸ್ನ ಸೊ 2 ಲಿಪಿಡ್ ಲೇಯರ್ಸ್ನ ಮೂಲಕ ಹಾದು ಹೋಗ್ತಕ್ಕಂಥ ಪ್ರೋಟೀನ್ ಮಾಲಿಕ್ಯೂಲ್ಸ್ನ ಸೊ ಇವನ್ನು ಇಂಟ್ರೆನ್ಸಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಇಂಟ್ರೆನ್ಸಿಕ್. ಓಕೆ, ಸೊ ಇಂಟ್ರೆನ್ಸಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್. ಓಕೆ, ಸೊ ಬರೀ ಮೇಲ್ಭಾಗದಲ್ಲಿ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರೋಟೀನ್ ಮಾಲಿಕ್ಯೂಲ್ಸ್ನ ಅದನ್ನು ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಓಕೆ, ಜಸ್ಟ್ ಲಿಪಿಡ್ ಮಾಲಿಕ್ಯೂಲ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ
ಎರಡು ಲಿಪಿಡ್ ಲೇಯರ್ಸ್ನ ತುರ್ಕೊಂಡು ಹೋಗ್ತಕ್ಕಂಥವನ್ನ ಸೊ ಇಂಟ್ರೆನ್ಸಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಇಂಟ್ರೆನ್ಸಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ದೇ ಕ್ರಿಯೇಟ್ ಅ ಚಾನಲ್, ಎ ಗ್ಯಾಪ್ ಇನ್ ದ ಮೆಂಬ್ರೇನ್. ಓಕೆ, ಇದನ್ನ ಪ್ರೋಟೀನ್ ಚಾನಲ್ ಅಂತಲೇ ಹೇಳ್ತೀವಿ. ನಾವು ಥ್ರೂ ದಿಸ್ ಗ್ಯಾಪ್ ಆಲ್ಸೋ ಸಮ್ ಆಫ್ ದ ಸಬ್ಸ್ಟೆನ್ಸಸ್ ಪಾಸಸ್ ಇನ್ ಟು ದ ಸೆಲ್. ಓಕೆ, ಅದರ ಮೂಲಕ ಕೂಡ ಸೊ ಕೆಲವು ವಸ್ತುಗಳು ಸೊ ಜೀವಕೋಶದ ಒಳಗಡೆ ಹಾದು ಹೋಗ್ತಾ ಇರ್ತದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮೆಂಬ್ರೇನ್ ಮೂಲಕ ಹೋಗ್ತಿಲ್ಲ. ಆ ಎರಡು ಪ್ರೋಟೀನ್ ಮಾಲಿಕ್ಯೂಲ್ಸು ಸೊ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಸೊ ಪದಾರ್ಥ ಜೀವಕೋಶ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಅದಕ್ಕೆ ಸೊ ಇದು ಮೆಂಬ್ರೇನ್ ಮೂಲಕ ತುಳ್ಕೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಸಾಗಾಣಿಕೆಯನ್ನು ನಾವು ಡಿಫ್ಯೂಷನ್ ಆಸ್ಮಾಸಿಸ್ ಅನ್ನೋ ಪದದಿಂದ ಹೇಳೋದಿಲ್ಲ. ಓಕೆ, ಸೊ ಜೀವಕೋಶದ ಒಂದು ಕೋಶ ಪರೆಯೇ ಸೊ ಪದಾರ್ಥಗಳು ಸೊ ಅದರ ಸಾಗಾಣಿಕೆ ಆಗಲಿಕ್ಕೆ ಒಂದು ಕಡೆಗೆ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಯಾಕೆ the membrane itself is actually facilitating at certain points for the transportation of the material. Okay, the intrinsic protein molecules which are interrupting the two lipid layers, so they are creating a gap in the lipid membrane. Okay, and this gap, so it serves as a transporting channel. Okay, it facilitates the material to pass through. Okay, so ಈ ರೀತಿಯ ಒಂದು ಸಾಗಾಣಿಕೆ, ಓಕೆ, ಇದನ್ನು ಸೌಲಭ್ಯದ ಸಾಗಾಣಿಕೆ ಅಂತಲೇ ಹೇಳ್ತೀವಿ. ಓಕೆ, ಅಂದರೆ ಸೊ ಪ್ಲಾಸ್ಮಾ ಪೊರೆಯೇ ಒಂದು ಕಡೆಗೆ ಸೌಲಭ್ಯ ಒದಗಿಸ್ತಾ ಇದೆ. ಈಗ ನಾವು ನಮ್ಮ ರೂಮ್ ತೆಗೆದುಕೊಂಡಾಗ ರೂಮಲ್ಲಿ ನಮಗೊಂದು ಫೆಸಿಲಿಟಿ ಇದೆ. ರೂಮ್ ಒಳಗಡೆ ಮತ್ತು ಹೊರಗಡೆ ಹೋಗಲಿಕ್ಕೆ ಒಂದು ಕಡೆ ಒಂದು ಫೆಸಿಲಿಟಿ ಇದೆ. ಓಕೆ, ಫೆಸಿಲಿಟಿ ಯಾವುದು? ಡೋರ್. ಓಕೆ, ಜಸ್ಟ್ ಇಮ್ಯಾಜಿನ್ ರೂಮ್ ವಿತೌಟ್ ಡೋರ್ so that you can't move in and you can't go out. So we have a facility at one point in the rooms where a person can enter, and again through that point you can come out. Okay, in the same way, here in case of plasma membrane, you can see several points where the membrane is interrupted by the intrinsic protein molecules, and that provides the facility for the material to pass in and for some of the material to pass out. Okay, and here this kind of transportation is said to be facilitated transportation. Okay, ಇದನ್ನು ಸೌಲಭ್ಯದ ಸಾಗಾಣಿಕೆ ಅಂತ ಹೇಳ್ತೀವಿ. ಓಕೆ, ಹಾಗೆ ಸೊ ಜೀವಕೋಶಗಳಲ್ಲಿ ಕೆಲವು ಸಂದರ್ಭದಲ್ಲಿ ಓಕೆ ಸಬ್ಸ್ಟೆನ್ಸು ಪ್ಲಾಸ್ಮಾ ಮೆಂಬ್ರೆಯ ಒಂದು ಅಕ್ರಾಸ್ ದಿ ಪ್ಲಾಸ್ಮಾ ಮೆಂಬ್ರೇನ್, ಓಕೆ ಪ್ಲಾಸ್ಮಾ ಮೆಂಬ್ರೇನ್ನ ಮೂಲಕ ಓಕೆ ಸಬ್ಸ್ಟೆನ್ಸಸ್ಸು ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಕೂಡ ಪಾಸ್ ಆಗ್ತಾ ಇರ್ತದೆ. ಓಕೆ, ಸೊ ದಿಸ್ ಅನದರ್ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಹಿಯರ್ in this transportation you can see the material passing from lower concentration region to higher concentration region. Okay, ಆಗಲೇ ಹೇಳಿ ಡಿಫ್ಯೂಷನ್ ಆಸ್ಮಾಸಿಸ್ ಅಲ್ಲೆಲ್ಲ ಸೊ ಹೈಯರ್ ಟು ಲೋಯರ್ ನಾವು ನೋಡಿದ್ವಿ. ಅದು ಈಗ ಹೇಳ್ತಾ ಇರೋದು ಸೊ ಮೆಂಬ್ರೇನ್ನ ಒಂದು ಕಡೆಗೆ ವಸ್ತುವಿನ ಒಂದು ಸಾಂದ್ರತೆ ಕಡಿಮೆ ಇದೆ, ಇನ್ನೊಂದು ಕಡೆಗೆ ಹೆಚ್ಚಿಗಿದೆ. ಸೊ ಈಗ ವಸ್ತು ಕಡಿಮೆ ಸಾಂದ್ರತೆಗಿಂತ ಹೆಚ್ಚಿನ ಸಾಂದ್ರತೆ ಕಡೆಗೆ ಮೆಟೀರಿಯಲ್ ಪಾಸ್ ಆಗ್ತಾ ಇರ್ತದೆ. ಓಕೆ, ಇಲ್ಲಿ ಲೋವರ್ ರೀಜನಿಂದ ಹೈಯರ್ ರೀಜನ್ಗೆ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರೆ ಮೆಂಬ್ರೇನ್ ಮೂಲಕ ಅದು ಪಾಸ್ ಆಗಬೇಕಂದ್ರೆ ಎನರ್ಜಿ ಬೇಕಾಗುತ್ತೆ. ಓಕೆ, ಎನರ್ಜಿ ಬೇಕಾಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಿಕ್ಚರ್ನ ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೋದು ಅಂತಂದರೆ, ಸೊ ನೀವು ಊರಿಗೆ ಹೋಗಬೇಕಾಗಿದೆ, ಒಂದು ಟೌನ್ಗೆ ಹೋಗಿದರೆ ಸೊ ಟೌನಿಂದ ಮತ್ತೆ ನೀವು ಊರು ವಾಪಸ್ ಬರಬೇಕು. ಸೊ ನೀವೆಲ್ಲ ಕೆಲಸಗಳೆಲ್ಲ ಮುಗಿಸೋಷ್ಟೊತ್ತಿಗೆ ಸೊ ರಾತ್ರಿ ಆಗೋಯ್ತು. ಲಾಸ್ಟ್ ಒಂದು ಬಸ್ ಉಳ್ಕೊಂಡಿದೆ. ಓಕೆ, 10:00 ಸೊ ಲಾಸ್ಟ್ ಬಸ್ಸು ಟೌನಿಂದ ಸಿಟಿ ನಿಮ್ಮ ಹಳ್ಳಿಗೆ ಬರ್ತಕ್ಕಂಥ ಒಂದು ಬಸ್ ಇದೆ. ಆ ಬಸ್ಸು ಅದು ಫುಲ್ ಎಲ್ಲರೂ ತುಂಬ ಜನ ನಿಮ್ಮ ಥರ ಸೊ ತುಂಬ ಜನ ಬೆಳಗ್ಗಿಂದ ಕೆಲಸದಲ್ಲಿ ಸೊ ಯಾವುದೋ ಕೆಲಸಗಳಲ್ಲಿ ಟೌನಲ್ಲಿ ಕೆಲಸಗಳು ಮಾಡ್ಕೊತಾ ಹೋಗ್ಬಿಟ್ರು. ಸೊ ಲಾಸ್ಟ್ ಬಸ್ಸಿಗೆ ತುಂಬ ಜನ ಆಗ್ಬಿಟ್ರು. ಬಸ್ ಒಳಗಡೆ ಫುಲ್ ತುಂಬ ಹೋಗ್ಬಿಟ್ಟಿದೆ. ನೀವು ಬಂದಿದ್ದರೆ ನೀವು ಹತ್ತಲಿಕ್ಕೆ ಜಾಗ ಇಲ್ಲ, ಬಟ್ ನಿಮಗೆ ಊರಿಗೆ ಹೋಗ್ಲಿಕ್ಕೆ ಅದೊಂದೇ ಬಸ್. ಓಕೆ, ಈಗೇನು ಮಾಡ್ತೀರಾ? ನೀವೊಬ್ಬರೇ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಾಲಿಡಕ್ಕೂ ಜಾಗ ಇಲ್ಲ. ಆಗ ಏನು ಮಾಡ್ತೀನಿ, ನಿಮ್ಮ ಜೊತೆ ಫ್ರೆಂಡ್ ಬಂದಿರ್ತಾನೆ. ಸೊ ಅವ್ನ ಫ್ರೆಂಡ್ಗೆ ಹೇಳ್ತೀರ, ನಾನು ಹೆಂಗೋ ಹಂಗೆ ಮಾಡಿ ಒಂದು ಹೆಜ್ಜೆ ಇಡ್ತೀನಿ, ನಿನ್ನನ್ನು ಪುಷ್ ಮಾಡು. ಓಕೆ, ನಿಮ್ಮ ಫ್ರೆಂಡ್ ಏನು ಮಾಡ್ತಾರೆ, ಸೊ ಅಷ್ಟು ರಶ್ ಇರ್ತಕ್ಕಂಥ ಬಸ್ಸಲ್ಲಿ ಸರ್ ನಿಮ್ಮನ್ನು ಒಳಗಡೆ ಪುಷ್ ಮಾಡಿದಾಗ ಸೊ ನೀವು ಒಳಗಡೆ ಹೋಗಿ ಹಿಂಗೆ ಸರ್ಕೊತೀರ. ಸೊ ಪ್ಲಾಸ್ಮಾ ಮೆಂಬ್ರೇನ್ಲೂ ಅದೇ ಥರನೇ. ಓಕೆ, ಪ್ಲಾಸ್ಮಾ ಮೆಂಬ್ರೇನ್ಲೂ ಕೂಡ ಸೊ ಮೆಟೀರಿಯಲ್ ಲೋಯರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ಗೆ ಅದು ಪಾಸ್ ಆಗಬೇಕಂತಂದಾಗ ಸೊ ಇಲ್ಲಿ ಎನರ್ಜಿ ಬೇಕಾಗತ್ತೆ. ಓಕೆ, ಸೊ ಎನರ್ಜಿ ಯೂಸ್ ಆಗಿ ಸೊ ಮೆಟೀರಿಯಲ್ ಲೋಯರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಅದು ಪಂಪ್ ಆಗಿರುತ್ತೆ. ಓಕೆ, ಸೊ ಈ ಟ್ರಾನ್ಸ್ಪೋರ್ಟೇಷನ್, ಈ ರೀತಿಯ ಸಾಗಾಣಿಕೆಯನ್ನು ಇದನ್ನು ಸಕ್ರಿಯ ಸಾಗಾಣಿಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಕ್ರಿಯ ಸಾಗಾಣಿಕೆ.
ಓಕೆ, ಇಂಗ್ಲೀಷಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಓಕೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. Now, what is the difference between diffusion and active transportation? So, in case of diffusion, so the transportation of material takes place from higher region to lower region, okay, across the membrane. Through the membrane, so the material passes from higher region to lower region, so that is said to be diffusion. In that case, so there is no need of energy. Energy is not required. Okay, but in case of active transportation, so here you can see the material being transported from lower concentration region to higher concentration region. In this case, energy is required. Okay, the opposite way alli, opposite direction alli, so idu material pass ಆಗ್ತದೆ, so ಹಾಗಾಗಿ ಇಲ್ಲಿ ಶಕ್ತಿ ಬೇಕಾಗುತ್ತೆ. ಓಕೆ, ಪ್ಲಾಸ್ಮಾ ಪೊರೆಯ ಮೂಲಕ ಸೊ ಇಷ್ಟು ವಿಧಗಳಲ್ಲಿ ಸೊ ಮೆಟೀರಿಯಲ್ ಮೆಂಬ್ರೇನ್ ಮೂಲಕ ಪಾಸ್ ಆಗ್ತಾ ಇರ್ತದೆ. ಓಕೆ, ಮೆಟೀರಿಯಲ್ ಬೇಕಾಗೋದು ಒಳಗಡೆ ಹೋಗ್ತಾ ಇರ್ತವೆ, ಇನ್ನು ಬೇಡದ ಜೀವಕೋಶದ ಒಳಗಡೆ ಉತ್ಪತ್ತಿ ಆಗಿರ್ತಕ್ಕಂಥ ಬೇಡದ ವಸ್ತುಗಳು ಸೊ ಮೆಂಬ್ರೇನ್ ಮೂಲಕ ಹೊರಗಡೆ ಬರ್ತಾ ಇರುತ್ತೆ. ಸೊ ಇರ್ತೀರಿ ಹಲವು ರೀತಿಗಳಲ್ಲಿ ಸೊ ವಸ್ತುಗಳ ಸಾಗಾಣಿಕೆ ಮೆಂಬ್ರೇನ್ ಮೂಲಕ ಆಗ್ತಾ ಇರ್ತದೆ. ಓಕೆ, ಈ ಜೊತೆಗೆ ಮೆಂಬ್ರೇನ್ ಅದೆಲ್ಲ ವಸ್ತುಗಳನ್ನೂ ತನ್ನ ಮೂಲಕ ಬಿಟ್ಕೊಟ್ಬಿಡೋದಿಲ್ಲ. ಓಕೆ, ಸೊ ಮೆಂಬ್ರೇನ್ ಪರ್ಮಿಯಬಲ್ ಅಂತ ಹೇಳ್ತಿದ್ದೀನಿ. ಪರ್ಮಿಯಬಲ್ ಮೀನ್ಸ್ ಡಸಂಟ್ ಮೀನ್ ದಟ್ ಇಟ್ ಅಲೋಸ್ ಆಲ್ ದ ಮೆಟೀರಿಯಲ್ ಟು ಪಾಸ್ ಥ್ರೂ ಇಟ್. ಓಕೆ, membrane actually differentiates the material. Whichever the material which is required to the internal atmosphere, so only that material is allowed by the membrane. That material passes through the membrane, and the substance which is not required by the internal atmosphere, so for that, so the membrane serves as a barrier. Okay, and the plasma pore, so ಒಳಗಿನ ಒಂದು ವಾತಾವರಣಕ್ಕೆ, ಜೀವಕೋಶದ ಒಳಗಿನ ಒಂದು ವಾತಾವರಣ ಏನಿದೆ ಅಲ್ಲಿಗೆ ಯಾವ ವಸ್ತು ಬೇಕಾಗಿದೆಯೋ ಅದನ್ನೇ ತನ್ನ ಮೂಲಕ ಬಿಟ್ಕೊಡ್ತಾ ಇರ್ತದೆ. ಯಾವುದು ಬೇಕಾಗಿಲ್ವೋ ಅಂಥದಕ್ಕೆ ಸೊ ಇದು ತಡೆಗೋಡೆಯಾಗಿ ಕೆಲಸ ಮಾಡ್ತಾ ಇರ್ತದೆ. ಓಕೆ, ಹಾಗಾಗಿ ಇದು ನೀವು ಮೆಂಬ್ರೇನ್ ಎಂಥದ್ದು ಡಿಫ್ರೆನ್ಷಿಯೇಟ್ ಮಾಡ್ತಕ್ಕಂಥ ಮೆಂಬ್ರೇನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೀವು ಕ್ಲಾಸ್ ರೂಮ್ ತೆಗೆದುಕೊಂಡಾಗ, ಸೊ ಕ್ಲಾಸ್ ರೂಮ್ ಎಲ್ಲ ಪರ್ಸನ್ಸ್ನ ಅದು ಬಿಟ್ಕೊಡತ್ತಾ? ನೋ, ಕ್ಲಾಸ್ ರೂಮ್ ಆ್ಯಕ್ಚುಲಿ ಸೊ ಇಟ್ ವೋಂಟ್ ಅಲೋಸ್ ಆಲ್ ದ ಪೀಪಲ್ ಟು ಗೆಟ್ ಇನ್. So classroom is very selective. Only students and lecturers are allowed. Okay, politicians and rowdies are not allowed. So the classroom it serves as a barrier for politicians and rowdies. Okay, ಹಾಗೆ ಇಲ್ಲಿ ಕೂಡ ನಮ್ಮ ಸೆಲ್ನ ಒಂದು ಮೆಂಬ್ರೇನ್ ಕೂಡ ಸೊ ಒಳಗಿನ ವಾತಾವರಣಕ್ಕೆ ಯಾವ ವಸ್ತುಗಳು ಬೇಕಾಗತ್ತೋ ಸೊ ಅದನ್ನು ಬಿಟ್ಕೊಡ್ತಾ ಇದೆ. ಸೊ ಬೇಡದ ವಸ್ತುಗಳಿಗೆ ಅದು ತಡೆಗೋಡೆ ಥರ ಇರ್ತದೆ. ಓಕೆ, ಸೊ ಹಾಗಾಗಿ ಈ ಮೆಂಬ್ರೇನ್ನ ನಾವು ಏನಂತ ಹೇಳ್ಬೋದು? ಕಂಪ್ಲೀಟ್ಲಿ ಪರ್ಮಿಯಬಲ್ ಅಂತ ಕರಿಬೋದಾ? ಅಲ್ಲ. ಓಕೆ, ಕಂಪ್ಲೀಟ್ಲಿ ಪರ್ಮಿಯಬಲ್ ಅಂದರೆ ಎಲ್ಲ ವಸ್ತುಗಳನ್ನು ಹಾದು ಹೋಗ್ಲಿಕ್ಕೆ ಬಿಡ್ತಕ್ಕಂಥ ಒಂದು ಪಾರದರ್ಶಕ ಪೊರೆ ಅಂತ ಹೇಳ್ತಿದ್ದೀನಿ. ಆ ಥರ ಅಲ್ಲ. ಓಕೆ, ಸೆಮಿ ಪರ್ಮಿಯಬಲ್ ಅಂತ ಕರೆಯೋಣವಾ? ಸೆಮಿ ಪರ್ಮಿಯಬಲ್ ಅಂದರೆ ವಸ್ತುವನ್ನು ಅರ್ಧಂಬರ್ಧ ಬಿಟ್ಕೊಡೋದು, ಅದು ಅಲ್ಲ. ಓಕೆ, ಒಂದು ಸಬ್ಸ್ಟೆನ್ಸ್ನ ಅಫ್ಕೋರ್ಸ್ ಎಲ್ಲಿ ತನಕ ಅದು ಬಿಟ್ಕೊಡ್ತಾ ಇರ್ತದೆ, ಸೊ ಈಕ್ವಿಲಿಬ್ರಿಯಮ್ ಎರಡು ಕಡೆಗೆ ಸಬ್ಸ್ಟೆನ್ಸ್ನ ಕಾನ್ಸಂಟ್ರೇಷನ್ ಸಮ ಆಗೋವರೆಗೂ ಸೊ ಬಿಟ್ಕೊಡ್ತಾ ಇರ್ತದೆ. ಹಾಗಾಗಿ ಇದು ಸೆಮಿ ಪರ್ಮಿಯಬಲ್ ಅಂತಲೂ ಕರೆಯೋಂಗಿಲ್ಲ. ಇನ್ನೇನಂತ ಹೇಳ್ಬೋದು? ಸೊ ಕಂಪ್ಲೀಟ್ಲಿ ಪರ್ಮಿಯಬಲ್ ಅಂತ ಕರೆಯೋಂಗಿಲ್ಲ ಮೆಂಬ್ರೇನ್ನ, ಪ್ಲಸ್ ಮೆಂಬ್ರೇನ್ನ. ಸೆಮಿ ಪರ್ಮಿಯಬಲ್ ಅನ್ನೋ ಪದವನ್ನು ಅದಕ್ಕೆ ನಾವು ಪದವನ್ನು ಬಳಸೋಂಗಿಲ್ಲ. ಸೊ ಆದರೆ ಬೇಕಾಗ್ತಕ್ಕಂಥ ವಸ್ತುವನ್ನು ಬಿಟ್ಟು ಬೇಡದ ವಸ್ತುಗೆ ತಡೆಗೋಡೆಯಾಗಿ ಇದು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳ್ಬೋದು. ಸೊ ಪ್ಲಾಸ್ಮಾ ಮೆಂಬ್ರೇನ್ ಇಸ್ selectively permeable. Okay, it's a selective permeable membrane. Okay, ಸೊ ಕನ್ನಡದಲ್ಲಿ ಆಯ್ದ ವಸ್ತುಗಳನ್ನು ಹಾದು ಬಿಡ್ತಕ್ಕಂಥ ಒಂದು ಪಾರದರ್ಶಕ ಪೊರೆ. ಆಯ್ದ ವಸ್ತುಗಳನ್ನು, ಓಕೆ, ಅಥವಾ ಇನ್ನು ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ವ್ಯತ್ಯಸ್ತ ಪಾರದರ್ಶಕ ಪೊರೆ ಅಂತ ಹೇಳ್ತೀವಿ. ವ್ಯತ್ಯಸ್ತ ಪಾರದರ್ಶಕ ಪೊರೆ. ಓಕೆ, so it's a differentiating membrane. It differentiates the material which is required to the internal atmosphere and the substances which are not required. So ಹಾಗಾಗಿ ಇದನ್ನು selectively permeable membrane ಅಂತ ಹೇಳ್ತೀವಿ. ಓಕೆ, this is the nature of plasma membrane. ಸೊ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಸೊ ಇಷ್ಟು ರೀತಿಯ ಸಾಗಾಣಿಕೆಗಳು ಆಗ್ತಾ ಇರ್ತದೆ. ಹಾಗೆ ಪ್ಲಾಸ್ಮಾ ಮೆಂಬ್ರೇನ್ದು ಸುಮಾರು ರೀತಿಯ ಕೆಲಸಗಳಿದಾವೆ. ಓಕೆ, ಪ್ಲಾಸ್ಮಾನ ಹೊರಭಾಗದಲ್ಲಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಟ್ಯಾಚ್ ಆಗಿದೆ, ಹೊರಗಡೆ ಇರ್ತಕ್ಕಂಥ ಲಿಪಿಡ್ ಮಾಲಿಕ್ಯೂಲ್ಸ್ಗೆ ಕಾರ್ಬೋಹೈಡ್ರೇಟ್ಸ್ ಅಟ್ಯಾಚ್ ಆಗಿದೆ. ಓಕೆ,
ಸೊ ಈಗ ಹೊರಗಡೆ ಲಿಪಿಡ್ ಲೇಯರ್ಸ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್ಸ್ ಇದ್ರ ಕೆಲಸ ಏನಪ್ಪ ಅಂತಂದರೆ, ಈ ಹೊರಗಡೆ ಇರ್ತಕ್ಕಂಥ ಪ್ರೋಟೀನ್ ಮಾಲಿಕ್ಯೂಲ್ಸು ಇವು ರಿಸೆಪ್ಟರ್ಸ್ ಆಗಿ ಕೆಲಸ ಮಾಡ್ತವೆ. ಲಾಸ್ಟ್ ಒಂದು ಸಲ ನಾವು ಪ್ರೋಟೀನ್ಸ್ ಹೇಳ್ಬೇಕಾದಾಗ ಹೇಳಿದ್ದೀನಿ. ಓಕೆ, ರಕ್ತದಲ್ಲಿ ಯಾವುದೊಂದು ಕೆಮಿಕಲ್ ಮಾಲಿಕ್ಯೂಲ್ ಹೋಗ್ತಾ ಇದೆ. ಸೊ ಆ ಕೆಮಿಕಲ್ ಮಾಲಿಕ್ಯೂಲ್ನ ಸೊ ಅದನ್ನ ಬೈಂಡ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರೋಟೀನ್. ಓಕೆ, ನಾನು ಲಾಸ್ಟ್ ಇನ್ಸುಲಿನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಓಕೆ, ಇನ್ಸುಲಿನ್ ರಕ್ತದಲ್ಲಿ ಹರಿದು ಹೋಗ್ತಾ ಇದೆ. ಸೊ ಕೆಲವು ಸೆಲ್ಸ್ನ ಮಾತ್ರ ಇನ್ಸುಲಿನ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಹೇಗೆ ಕೆಲವು ಸೆಲ್ಸ್ ಮಾತ್ರ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ? ಓಕೆ, ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ತೆಗೆದುಕೊಂಡಾಗ ಸೊ ಆಕ್ಸಿಟೋಸಿನ್ ಯಾವುದು ಒಂದು ಪರ್ಟಿಕ್ಯುಲರ್ ಟಿಶ್ಯೂನ ಮಾತ್ರ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಹೇಗೆ ಬೇರೆ ದೇಹದ ಜೀವಕೋಶಗಳನ್ನ ಯಾಕೆ ಸ್ಟಿಮ್ಯುಲೇಟ್ ಮಾಡ್ತಾ ಇಲ್ಲ? ಸೊ ಆ ಟಿಶ್ಯೂ ಮೇಲೆ ಎಲ್ಲಿ ಯಾವ ಭಾಗ ಸ್ಟಿಮ್ಯುಲೇಟ್ ಆಗ್ತಿದೆಯೋ ಆ ಟಿಶ್ಯೂನ ಜೀವಕೋಶಗಳ ಮೇಲೆ ಆಕ್ಸಿಟೋಸಿನ್ನ ಬೈಂಡ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರೋಟೀನ್ ಇದೆ. ಓಕೆ, ಇದನ್ನು ಆಕ್ಸಿಟೋಸಿನ್ ರಿಸೆಪ್ಟರ್ ಅಂತ ಹೇಳ್ತೀವಿ. ಓಕೆ, ಯಾವಾಗ ಹೋಗಿ ಆಕ್ಸಿಟೋಸಿನ್ ಅದಕ್ಕೆ ಆ ಹಾರ್ಮೋನ್ ಹೋಗಿ ಅದಕ್ಕೆ ಬೈಂಡ್ ಆಗುತ್ತೋ, ಆ ಪ್ರೋಟೀನ್ ಮಾಲಿಕ್ಯೂಲ್ ಬೈಂಡ್ ಆಗುತ್ತೋ, ಈಗ ಸೆಲ್ಲಲ್ಲಿ ಸೊ ಆ್ಯಕ್ಟಿವಿಟಿ ಶುರುವಾಯಿತು. ಓಕೆ, ಆಕ್ಸಿಟೋಸಿನ್ ಯಾವ ಕೆಲಸಕ್ಕೋಸ್ಕರ ಸೊ ಅದು ಬಂದಿದೆಯೋ ಸೊ ಅದಕ್ಕೆ ಹೋಗಿ ಬೈಂಡ್ ಆದಾಗ ಸೊ ಅಫ್ಕೋರ್ಸ್ ಆಕ್ಸಿಟೋಸಿನ್ ಒಳಗಡೆ ಹೋಗೋದಿಲ್ಲ, ಸೆಲ್ ಮೆಮ್ಬ್ರೇನ್ ತೂರ್ಕೊಂಡು ಒಳಗಡೆ ಹೋಗೋದಿಲ್ಲ, ಹೊರಗಡೆ ಜಸ್ಟ್ ಪ್ರೋಟೀನ್ ಮಾಲಿಕ್ಯೂಲ್ ಬೈಂಡ್ ಆಗುತ್ತೆ ಅಷ್ಟೇ. ಸೊ ಬೈಂಡ್ ಆದಾಗ ಸೆಲ್ ಒಳಗಡೆ ಸಿಗೆ ಕೆಲವು ಚೇಂಜಸ್ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ಸೊ ದ ಪ್ರೋಟೀನ್ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ ಕೆಲಸ ನೋಡಿ. ಸೊ ದಿ ಸ್ಪೆಸಿಫಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಮೆಂಬ್ರೇನ್, so they receive specific biomolecules present in the blood, and thereby so that decides or that determines the functions of the tissue. ಓಕೆ, ಆ ಟಿಶ್ಯೂ ಅಥವಾ ಅಂಗಾಂಶ ಏನು ಕೆಲಸ ಮಾಡಬೇಕು ಅಂತ ಸೊ ಮೇಲ್ಗಡೆ ಇರ್ತಕ್ಕಂಥ ಒಂದು ರಿಸೆಪ್ಟರ್ ಮಾಲಿಕ್ಯೂಲ್ಸ್ ಡಿಸೈಡ್ ಮಾಡ್ತಾ ಇರ್ತದೆ. ಯಾಕೆ ಅದು ಬೈಂಡ್ ಆಗ್ತಕ್ಕಂಥ ಒಂದು ಕೆಮಿಕಲ್ ಮಾಲಿಕ್ಯೂಲ್ಸ್ ಒಂದೊಂದು ಥರದ ಕೆಮಿಕಲ್ ಮಾಲಿಕ್ಯೂಲ್ ಬೈಂಡ್ ಆಗ್ತದೆ. ಸೊ ಹಾಗಾಗಿ ಒಂದೇ ನಿರ್ದಿಷ್ಟ ಒಂದು ಕೆಲಸಗಳು ಆ ಒಂದು ಅಂಗಾಂಶದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಓಕೆ, ಆಕ್ಸಿಟೋಸಿನ್ ಎಲ್ಲ ಬಾಡಿ ಸೆಲ್ಸ್ಗೂ ಇದು ಬೈಂಡ್ ಆಗೋದಿಲ್ಲ. ಯಾಕೆ? ಆಕ್ಸಿಟೋಸಿನ್ನ ಬೈಂಡ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಎಲ್ಲ ಪ್ಲಾಸ್ಮಾ ಮೆಂಬ್ರೇನ್ಸ್ ಮೇಲೂ ಇಲ್ಲ. ಓಕೆ, ಸೊ ಹಾಗೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್. ಓಕೆ, ಪ್ಲಾಸ್ಮಾ ಮೆಂಬ್ರೇನ್ನ ಹೊರಗಡೆ ಇರ್ತಕ್ಕಂಥ ಲಿಪಿಡ್ ಲೇಯರ್ನ ಒಂದು ಕಾರ್ಬೋಹೈಡ್ರೇಟ್ ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸು ಸೊ ಇದು ಜೀವಕೋಶಕ್ಕೆ ಒಂದು ಗುರುತನ್ನು ಕೊಡುತ್ತೆ. It gives an identity. So that serves as in some cases it serves as a signature molecule. Okay, so ಈಗ ನನ್ನ ದೇಹದ ಜೀವಕೋಶಗಳಲ್ಲಿ ಒಂದು ನಿರ್ದಿಷ್ಟ ರೀತಿಯಾದ ಕಾರ್ಬೋಹೈಡ್ರೇಟ್ ಇದೆ. ಓಕೆ, ಇನ್ನೊಬ್ಬರ ಒಂದು ದೇಹದ ಜೀವಕೋಶಗಳು ತೆಗೆದುಕೊಂಡಾಗ ಅವ್ರ ದೇಹದ ಜೀವಕೋಶಗಳಲ್ಲಿ ಬೇರೆ ರೀತಿಯ ಕಾರ್ಬೋಹೈಡ್ರೇಟ್ ಇರುತ್ತೆ. ಓಕೆ, ಸೊ ನಮ್ಮ ಬಾಡಿ ಸೆಲ್ಸ್ ಇನ್ನೊಬ್ಬರ ಬಾಡಿ ಸೆಲ್ಸ್ ತೆಗೆದುಕೊಂಡಾಗ ಸೊ ಕಾರ್ಬೋಹೈಡ್ರೇಟ್ ಡಿಫ್ರೆನ್ಸಸ್ನ ನಾವು ನೋಡ್ಬೋದು. ಸೊ ಮೆಮ್ಬ್ರೇನ್ ಮೇಲೆ ಬೇರೆ ಬೇರೆ ಥರದ ಮಾಲಿಕ್ಯೂಲ್ಸ್, ನನ್ನ ಮೆಮ್ಬ್ರೇನಲ್ಲಿ ಒಂದು ಥರದ ಮಾಲಿಕ್ಯೂಲ್ ಇದೆ, ಸೊ ಅವರಲ್ಲಿ ಬೇರೆ ಥರದ ಒಂದು ಮಾಲಿಕ್ಯೂಲ್ ಇದೆ. ಓಕೆ, ಈ ಥರದ ಬೇರೆ ಡಿಫ್ರೆನ್ಸಸ್ಸಿಂದ ಕೆಮಿಕಲ್ ಮಾಲಿಕ್ಯೂಲ್ಸ್ನ ಡಿಫ್ರೆನ್ಸಿಂದನೇ ಸೊ ಆ ವ್ಯಕ್ತಿಯ ಟಿಶ್ಯೂ ಸೊ ನನ್ನ ದೇಹಕ್ಕೆ ನಾನು ಅದನ್ನು ಗ್ರಾಫ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಈಗೆಲ್ಲ ಸ್ಕಿನ್ ಬರ್ನ್ ಆಗಿಬಿಟ್ಟಿದೆ. ಸೊ ಬೇರೆ ಕಡೆ ಬೇರೆ ವ್ಯಕ್ತಿಯಿಂದ ಸ್ಕಿನ್ ತೆಗೆದುಕೊಂಡು ಸೊ ಅದನ್ನು ಗ್ರಾಫ್ಟ್ ಮಾಡ್ಬೋದಾ ಅಂತಂದರೆ ಅಷ್ಟು ಸುಲಭ ಅಲ್ಲ ಅದು. ಓಕೆ, ಸೊ ಅವರ ಸೆಲ್ಸ್ ಮೇಲೆ ಇರ್ತಕ್ಕಂಥ ಒಂದು ಕೆಮಿಕಲ್ ಮಾಲಿಕ್ಯೂಲ್, ನನ್ನ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಒಂದು ಕೆಮಿಕಲ್ ಮಾಲಿಕ್ಯೂಲ್ ಎರಡೂ ಮ್ಯಾಚ್ ಆಗಬೇಕು. ಓಕೆ, ಒಂದೇ ಥರದ ಕೆಮಿಕಲ್ ಮಾಲಿಕ್ಯೂಲ್ಸ್ ಇದ್ದಾಗ ಈಗ ಆ ಟಿಶ್ಯೂನ ತೆಗೆದುಕೊಂಡು ನನ್ನ ಬಾಡಿಗೆ ಗ್ರಾಫ್ಟ್ ಮಾಡ್ಕೋಬೋದು. ಓಕೆ, ಟಿಶ್ಯೂಸ್ನ ಅಧ್ಯಯನ ಮಾಡಿದ ಹಿಸ್ಟಾಲಜಿ ಅಂತ ಹೇಳಿದೆ. ಸೊ ಅವರ ಟಿಶ್ಯೂ ನನ್ನ ಟಿಶ್ಯೂ ಮ್ಯಾಚ್ ಆಗೋದು. ಸೊ ಮ್ಯಾಚ್ ಆಗೋದು ಇನ್ ದ ಸೆನ್ಸ್ ಸೊ ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಕೆಮಿಕಲ್ ಮಾಲಿಕ್ಯೂಲ್ ಸೇಮ್ ಇರಬೇಕು. ಸೊ ಅದನ್ನು ಟಿಶ್ಯೂ ಮ್ಯಾಚ್ ಆಗೋದು ಅಂತ ಹೇಳ್ತೀವಿ. ಓಕೆ, ಈಗ ಹೊಂದಾಣಿಕೆ ಆಗುತ್ತೆ. ನನ್ನ ಟಿಶ್ಯೂ ಅವ್ರ ಟಿಶ್ಯೂ ಹೊಂದಾಣಿಕೆ ಆಗ್ತದೆ. ಈ ಹೊಂದಾಣಿಕೆ ಆಗೋದನ್ನೇ ಹಿಸ್ಟೋ ಕಾಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಹಿಸ್ಟೋ ಅಂದರೆ ಟಿಶ್ಯೂ ಅಂತ ಅರ್ಥ, ಕಾಂಪ್ಯಾಟಿಬಿಲಿಟಿ ಹೊಂದಾಣಿಕೆ ಆಗೋದು. ಓಕೆ, ಯಾವಾಗ ಈ ಅಂಗಾಂಶ ಹೊಂದಾಣಿಕೆ ಆಗುತ್ತೋ ಆಗ ಮಾತ್ರ ನಾವು ಅಂಗಾಂಶವನ್ನು ಸೊ ಅದನ್ನು ದಾನ ಮಾಡಲಿಕ್ಕೆ ಆಗುತ್ತೆ. ಓಕೆ, ಒಬ್ಬರ ಅಂಗಾಂಶನ ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಸಲ್ಲಿ ಫಸ್ಟ್ ಇದನ್ನೇ ನೋಡೋದು. ಓಕೆ, ಟಿಶ್ಯೂ ಹಿಸ್ಟೋ ಕಾಂಪ್ಯಾಟಿಬಿಲಿಟಿ ನೋಡ್ತಾರೆ. ಮೇಲ್ಗಡೆ ಮೆಂಬ್ರೇನ್ಸ್ ಮೇಲೆ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಬಯೋ ಮಾಲಿಕ್ಯೂಲ್ ಸೇಮ್ ಇದ್ದರೆ ಮ್ಯಾಚ್ ಆಗ್ತಾ ಇದ್ದಾಗ ಸೊ ಹಾಗೆ ಅದನ್ನು ಆರ್ಗನ್ಸ್ನ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಅಂದರೆ ಏನಾಗುತ್ತೆ? ಓಕೆ, ಸೊ ಮ್ಯಾಚ್ ಆಗಿಲ್ಲ ಅಂತಂದರೆ ಈಗ ಅವರಲ್ಲಿ ಸೊ ಅವರ ಒಂದು ಮೆಂಬ್ರೇನ್ ಮೇಲೆ ಸೊ ಒಂದು ರೀತಿಯ ಕೆಮಿಕಲ್ ಮಾಲಿಕ್ಯೂಲ್ಸ್ ಇದೆ, ಒಂದು ರೀತಿಯ ಒಂದು ಕಾರ್ಬೋಹೈಡ್ರೇಟ್ ಇದೆ, ಸೊ ಸ್ಪೆಸಿಫಿಕ್ ಕೆಮಿಕಲ್ ಮಾಲಿಕ್ಯೂಲ್ಸ್ ಇದೆ. ನನ್ನ ಒಂದು ಮೆಂಬ್ರೇನ್ಸ್ ಮೇಲೆ ಸೊ ಬೇರೆ ರೀತಿ ಇದೆ, ಸೊ ಡಿಫ್ರೆನ್ಸ್ ಇದೆ.
ಸೊ ಡಿಫ್ರೆನ್ಸ್ ಈಗ ಅವ್ರ ಆರ್ಗನ್ನ ಡೊನೇಟ್ ಮಾಡ್ತಿದ್ರು ಅಂತಂದಾಗ ಓಕೆ ಅವ್ರ ಆರ್ಗನ್ನ ನನ್ನ ಬಾಡಿಲಿ ಏನು ಗ್ರಾಫ್ಟ್ ಮಾಡ್ಕೊಳಕ್ಕೆ ಹೋದಾಗ ಹಾರ್ಟು ಅಥವಾ ಲಿವರಸು ಅಥವಾ ಪ್ಯಾನ್ಕ್ರಿಯಾಸು ಅಥವಾ ಕಿಡ್ನಿನ ಯಾವುದನ್ನು ಗ್ರಾಫ್ಟ್ ಮಾಡ್ಕೊಳಕ್ಕೆ ಹೋದಾಗ ಏನಾಗುತ್ತೆ, ಸೊ ನನ್ನ ಒಂದು ರೋಗ ನಿರೋಧಕ ವ್ಯವಸ್ಥೆ ಇದೆಯಲ್ಲ, ಓಕೆ ನನ್ನ ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ, ಇಟ್ ಪ್ರೊಡ್ಯೂಸಸ್ ಆ್ಯಂಟಿಬಾಡೀಸ್ ಅಗೇನ್ಸ್ಟ್ ದಿ ಫಾರಿನ್ ಟಿಶ್ಯೂ. ಓಕೆ ಆ ವ್ಯಕ್ತಿಯ ಒಂದು ಟಿಶ್ಯೂನ ವಿರುದ್ಧ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ ಹೆಂಗೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ, ಹೊರಗಡೆ ಬೇರೆ ವ್ಯಕ್ತಿಯ ಒಂದು ಜೀವಕೋಶವನ್ನು ನನ್ನ ದೇಹಕ್ಕೆ ಸೇರಿಸ್ಕೊಂಡಾಗ ಅದ್ರ ಮೇಲೆ ಇರ್ತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಬೇರೆ ಆಯ್ತಲ್ಲ, ಓಕೆ ಕಾರ್ಬೈಟ್ ಅಥವಾ ಪ್ರೋಟೀನ್ ಮಾಲಿಕ್ಯೂಲ್ಸ್ ಬೇರೆ ಇರೋದ್ರಿಂದ ಸೊ ಇಮಿಡಿಯೇಟಾಗಿ ಸೊ ನನ್ನ ಒಂದು ರೋಗ ನಿರೋಧಕ ವ್ಯವಸ್ಥೆ ಸೊ ಆ ಒಂದು ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಸೊ ಬೇರೆ ರೀತಿಯ ಕೆಮಿಕಲ್ನ ಅದನ್ನು ರೆಕಗ್ನೈಸ್ ಮಾಡಿ ಸೊ ಇಮಿಡಿಯೇಟಾಗಿ ಅದ್ರ ವಿರುದ್ಧ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆ ಸೊ ಅದಕ್ಕೆ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಅಷ್ಟು ಈಸಿ ಅಲ್ಲ. ಓಕೆ ಟಿಶ್ಯೂ ಮ್ಯಾಚ್ ಆಗಬೇಕು ಅಂದರೆ ಟಿಶ್ಯೂ ಮೇಲೆ ಇರ್ತಕ್ಕಂಥ ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಸೊ ಕೆಮಿಕಲ್ ಮಾಲಿಕ್ಯೂಲ್ಸು ಸೊ ಕೆಮಿಕಲ್ ಸಬ್ಸ್ಟೆನ್ಸು ಸೇಮ್ ಇರಬೇಕಾಗತ್ತೆ. ಓಕೆ ಸೊ ಈವನ್ ಬ್ಲಡ್ ಕೂಡ ಅಷ್ಟೇ. ಯಾಕೆ ನೀವು ಬ್ಲಡ್ ತೆಗೆದುಕೊಂಡಾಗ ಸೊ ಬ್ಲಡ್ನ ನಾವು 4 ವಿಧಗಳಾಗಿ ನಾವು ಹೇಳ್ತೀವಿ. ಓಕೆ ಏನು ಎ ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್, ಎ ಬಿ ಬ್ಲಡ್ ಗ್ರೂಪ್ ಆ್ಯಂಡ್ ಓ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಬ್ಲಡ್ನ ಈ ಥರ 4 ಟೈಪ್ಸ್ ಆಗಿ ಫಸ್ಟ್ ಇದನ್ನು ಕ್ಲಾಸಿಫೈ ಮಾಡಿದವರು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅನ್ನೋ ವ್ಯಕ್ತಿ. ಓಕೆ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅನ್ನೋನು ಸೊ ಬ್ಲಡ್ನ ಸೊ ಇದನ್ನು 4 ವಿಧಗಳಾಗಿ ಇದನ್ನ ಕ್ಲಾಸಿಫೈ ಮಾಡ್ತಾನೆ. ಸೊ ದಿಸ್ ಕ್ಲಾಸಿಫಿಕೇಶನ್ ಈಸ್ ಬೇಸ್ಡ್ ಆನ್ ದ ಕಾರ್ಬೈಡ್ ಪ್ರೆಸೆಂಟ್ ಆನ್ ದ ಮೆಂಬ್ರೇನ್. ಓಕೆ ಸೊ RBC ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಕಾರ್ಬೈಡ್ ಇದೆಯಲ್ಲ, ಸೊ ಆ ಕಾರ್ಬೈಡ್ ಬೇಸಿಸ್ ಮೇಲೆ ಸೊ ಅದನ್ನು ಬ್ಲಡ್ನ 4 ರೀತಿಯಾಗಿ ಅವನು ಕ್ಲಾಸಿಫೈ ಮಾಡ್ತಾನೆ. ಓಕೆ ಸೊ ಕಾರ್ಲ್ ಲ್ಯಾಂಡ್ಸ್ಟೈನರ್ ಸೊ ಒಬ್ಬರು ಬ್ಲಡ್ ತೆಗೆದುಕೊಂಡಾಗ ಸೊ ಒಬ್ಬರ ಒಂದು ಬ್ಲಡ್ ಮೇಲೆ ಸೊ ಒಂದು ರೀತಿ ಕಾರ್ಬೋಹೈಡ್ರೇಟ್ ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಓಕೆ ಒಂದು ಕಾರ್ಬೋಹೈಡ್ರೇಟ್ ಈ ಥರ ಇದೆ. ಓಕೆ ಸೊ ಇದನ್ನು ಎ ಟೈಪ್ ಅಂತ ತೆಗೆದುಕೊಂಡು ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಅಂದ್ಕೊಳ್ಳೋಣ. ಇನ್ನೊಬ್ಬರದು ಬ್ಲಡ್ನ ತೆಗೆದುಕೊಂಡಾಗ RBC ತೆಗೆದುಕೊಂಡಾಗ ಬ್ಲಡ್ನಲ್ಲಿ ಇರ್ತಕ್ಕಂಥ RBC ತೆಗೆದುಕೊಂಡಾಗ ಅವರಲ್ಲಿ ಕಾರ್ಬೋಹೈಡ್ರೇಟ್ ಬೇರೆ ಕಾರ್ಬೋಹೈಡ್ರೇಟ್ ಕಂಡು ಬಂತು. ಈ ಆಕಾರದ್ದಲ್ಲ, ಸೊ ಬೇರೆ ರೀತಿಯ ಕಾರ್ಬೋಹೈಡ್ರೇಟ್ ಬಂತು. ಸೊ ಸರ್ಫೇಸ್ ಮೇಲೆ ಬೇರೆ ರೀತಿಯ ಕಾರ್ಬೋಹೈಡ್ರೇಟ್ ಇದೆ. ಸೊ ಇದನ್ನು ಬಿ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ತೆಗೆದುಕೊಳ್ಳೋಣ. ಓಕೆ ಸೊ ಈ ಥರ ಕಾರ್ಬೋಹೈಡ್ರೇಟ್ ಇರೋದನ್ನು ಸೊ ಇದನ್ನು ನಾನು ಜಸ್ಟ್ ಈ ಶೇಪ್ನ ಎಕ್ಸಾಂಪಲ್ ಕೊಡೋಕ್ಕಂತ ತೆಗೆದುಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಎ ಬ್ಲಡ್ ಗ್ರೂಪ್ ಅಂತ ಕರೆದು ಸೊ ಬೇಸ್ಡ್ ಆನ್ ದಿ ಸ್ಪೆಸಿಫಿಕ್ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಆನ್ ದ ಮೆಂಬ್ರೇನ್. ಸೊ ಈ ಥರ ಬೇರೆ ರೀತಿಯ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದು ಇದು ಬಿ ಟೈಪ್ ಆಫ್ ಒಂದು ಕಾರ್ಬೋಹೈಡ್ರೇಟ್ ಅಂತ ತೆಗೆದುಕೊಂಡ್ರು. ಸೊ ಇದನ್ನು ಬಿ ಬ್ಲಡ್ ಗ್ರೂಪ್ ಅಂತ ಕರೆದ್ರು. ಇನ್ನು ಕೆಲವರು ಬ್ಲಡ್ನ ತೆಗೆದುಕೊಂಡಾಗ ಅಲ್ಲಿ ಸೊ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ 2 ಥರದ ಕಾರ್ಬೋಹೈಡ್ರೇಟ್ಸ್ ಕಂಡು ಬಂತು. ಓಕೆ ಎ ಬ್ಲಡ್ ಗ್ರೂಪ್ನ ಒಂದು ಸೆಲ್ಸ್ ಮೇಲೆ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟು, ಬಿ ಬ್ಲಡ್ ಗ್ರೂಪ್ನ ಒಂದು ಸೆಲ್ಸ್ ಮೇಲೆ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟು. ಸೊ 2 ಥರದ ಒಂದು ಕಾರ್ಬೋಹೈಡ್ರೇಟ್ಸು ಸೊ ಒಬ್ಬ ವ್ಯಕ್ತಿಯ ಒಂದು RBC ಮೇಲೇ 2 ಕಾರ್ಬೋಹೈಡ್ರೇಟ್ಸ್ ಕಂಡು ಬಂತು. ಈಗ ಅದನ್ನು AB ಟೈಪ್ ಅಂತ ಕರೆದ್ರು. ಓಕೆ ಸೊ ಇನ್ನು ಕೆಲವರು ಬ್ಲಡ್ನ ತೆಗೆದುಕೊಂಡಾಗ ಕೆಲವರು ಬ್ಲಡ್ RBC ಮೆಂಬ್ರೇನ್ ಮೇಲೆ ಯಾವುದೇ ರೀತಿ ಕಾರ್ಬೋಹೈಡ್ರೇಟ್ ಕಂಡು ಬರಲ್ಲ. ಸೊ ಆ ಕಾರ್ಬೋಹೈಡ್ರೇಟ್ ಇಲ್ಲದೆ ಇರ್ತಕ್ಕಂಥ ಒಂದು RBC ಇದೆಯಲ್ಲ ಅಥವಾ ಬ್ಲಡ್ ಅಂತ ಏನು ಹೇಳ್ತೀವಿ, ಸೊ ಅದನ್ನೇ ನಿಲ್ ಗ್ರೂಪ್ ಅಂತ ಹೇಳ್ತೀವಿ. ನಿಲ್ ಗ್ರೂಪ್, 0 ಗ್ರೂಪ್. ದಟ್ ಮೀನ್ಸ್ ಇಟ್ ಡಸಂಟ್ ಹ್ಯಾವ್ ಎನಿ ಕಾರ್ಬೋಹೈಡ್ರೇಟ್ ಆನ್ ದ ಸರ್ಫೇಸ್. ಸೊ ಅದನ್ನೇ O ಅಂತ ನಾವು ಓದ್ಕೊಳ್ತಾ ಇದ್ದೀವಿ. ಓಕೆ O ಅಂತಲ್ಲ, ಅದು 0 ಗ್ರೂಪ್ ಅಂತ ಹೇಳ್ಬೋದು. ಯಾವುದೇ ಕಾರ್ಬೋಹೈಡ್ರೇಟ್ಸ್ ಇಲ್ಲದೆ ಇರ್ತಕ್ಕಂಥ ಒಂದು ಬ್ಲಡ್ ಅಂತ ಹೇಳ್ಬೋದು. ಓಕೆ ಸೊ ಈಗ ನೋಡಿ, ಸೊ RBC ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ RBC ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಬೇಸಿಸ್ ಮೇಲೇ ಸೊ ಬ್ಲಡ್ನ ನಾವು ಈ ಥರ ಕ್ಲಾಸಿಫೈ ಮಾಡ್ತಾ ಇರೋದು. ಓಕೆ ಎ ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್. ಸೊ 2 ಥರದ ಕಾರ್ಬೋಹೈಡ್ರೇಟ್ಸು RBC ಮೆಂಬ್ರೇನ್ ಮೇಲೆ ಇದ್ದಾಗ ಅದನ್ನ AB ಬ್ಲಡ್ ಗ್ರೂಪ್. ಯಾವುದೇ ರೀತಿ ಕಾರ್ಬೋಹೈಡ್ರೇಟ್ಸು RBC ಮೆಂಬ್ರೇನ್ ಮೇಲೆ ಇದ್ದಾಗ ಅದನ್ನು O ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ ಈಗ ಹೇಳಿ, ಈಗ ನಂದು ಎ ಬ್ಲಡ್ ಗ್ರೂಪ್ ಇದೆ ಅಂತ ಅಂದ್ಕೊಳ್ಳಿ, ನನಗೆ ಬಿ ಬ್ಲಡ್ ಗ್ರೂಪ್ ಅವರು ಸೊ ಬ್ಲಡ್ನ ಕೊಡೋಕ್ಕೆ ಬಂದರು, ಏನಾಗ್ಬೋದು ಈಗ? ಓಕೆ ಕಾರ್ಬೋಹೈಡ್ರೇಟ್ ಬೇರೆ ಇದೆ. ಓಕೆ ಸೊ ಯಾವಾಗ ನನ್ನಲ್ಲದೆ ಇರ್ತಕ್ಕಂಥ ಬೇರೆ ರೀತಿಯ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಒಂದು ವ್ಯಕ್ತಿ, ಓಕೆ RBC ಮೇಲೆ ಬೇರೆ ರೀತಿಯ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ವ್ಯಕ್ತಿ ಸೊ ನನಗೆ ಬ್ಲಡ್ನ ಕೊಡೋಕ್ಕೆ ಬರ್ತಾನೆ. ಈಗ ಸೊ ನನ್ನ ದೇಹದ ಒಂದು ರೋಗ ನಿರೋಧಕ ವ್ಯವಸ್ಥೆ, ನನ್ನ ಇಮ್ಯೂನ್ ಸಿಸ್ಟಮ್ ಏನು ಮಾಡ್ತದೆ, RBC ಸರ್ಫೇಸ್ ಮೇಲೆ ಇರ್ತಕ್ಕಂಥ ಮಾಲಿಕ್ಯೂಲ್ನ ಅದನ್ನ ರೆಕಗ್ನೈಸ್ ಮಾಡ್ತದೆ.
ಓಕೆ, ಎಲ್ಲ ಅಫ್ಕೋರ್ಸ್ ಕೆಮಿಕಲ್ ಪ್ರೋಸೆಸ್ ಮೂಲಕನೇ ಇದೆಲ್ಲ ನಡೀತಕ್ಕಂಥದ್ದು. ಓಕೆ, ಹ್ಯೂಮರಲ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಸೆಲ್ಲಾರ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ 2 kinds ಆಫ್ ದಿ ಇಮ್ಯೂನ್ ಸಿಸ್ಟಮ್ ಇನ್ ಅವರ್ ಬಾಡಿ. ಓಕೆ, ಯಾವಾಗ ಬೇರೆ ಥರ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಎಂಟ್ರ್ ಆಯಿತು, ಇಮ್ಮಿಡಿಯೇಟಾಗಿ ನಮ್ಮ ದೇಹ ಏನು ಮಾಡುತ್ತೆ, ಸೊ ಅದರ ವಿರುದ್ಧ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ, ಆ ಬ್ಲಡ್ನೇ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಬ್ಲಡ್ ಡಿಸ್ಟ್ರಕ್ಷನ್ ಆಗುತ್ತೆ, ಇದನ್ನು ಹಿಮೋಲೈಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ರಕ್ತದಾನಗಳು ಮಾಡಬೇಕಾದಾಗ ಬೇರೆ ಬೇರೆ ರಕ್ತದ ಗುಂಪುಗಳು ಇರ್ತಕ್ಕಂಥವ್ರು ಅವರು ರಕ್ತವನ್ನು ಕೊಡೋದು ತೊಗೊಳ್ಳೋದು ಮಾಡಬಾರ್ದು. ಓಕೆ, ಓ ಬ್ಲಡ್ ಗ್ರೂಪ್ನ ತೆಗೆದುಕೊಳ್ಳಿ. ಓ ಬ್ಲಡ್ ಗ್ರೂಪ್ ಮೇಲೆ ಯಾವುದೇ ರೀತಿಯ ಒಂದು ಕಾರ್ಬೋಹೈಡ್ರೇಟ್ ಇಲ್ಲ, ಸರ್ಫೇಸ್ ಮೇಲೆ ಕಾರ್ಬೋಹೈಡ್ರೇಟ್ ಇಲ್ಲ. ಹಾಗಾಗಿ ಓ ಬ್ಲಡ್ ಗ್ರೂಪ್ ಇರ್ತಕ್ಕಂಥ ವ್ಯಕ್ತಿ ನನಗೆ ಎ ಬ್ಲಡ್ ಗ್ರೂಪ್ ಇದೆ, ನನಗೆ ಕೊಟ್ಟಾಗ ಅದ್ರ ಮೇಲೆ ಯಾವುದೇ ನಿರ್ದಿಷ್ಟ ರೀತಿಯಾದ ಕಾರ್ಬೋಹೈಡ್ರೇಟ್ ಇಲ್ಲದೇ ಇರೋದ್ರಿಂದ ಆ ರಕ್ತದ ವಿರುದ್ಧ ನನ್ನ ದೇಹದಲ್ಲಿ ಯಾವುದೇ ರೀತಿಯ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗೋದಿಲ್ಲ. ಓಕೆ, ನನ್ನ ದೇಹ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತದೆ. ಓಕೆ, ಹಾಗೆ ಅದೇ ವ್ಯಕ್ತಿನೇ ಬಿ ರಕ್ತದ ಗುಂಪಿನವ್ರಿಗೆ ರಕ್ತವನ್ನು ಕೊಟ್ಟಾಗ ಕೂಡ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಾವುದು RBC ಮೆಂಬ್ರೇನ್ ಮೇಲೆ, ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಯಾವುದೇ ರೀತಿಯ ಒಂದು ಕಾರ್ಬೋಹೈಡ್ರೇಟ್ ಇಲ್ಲದೇ ಇರೋದ್ರಿಂದ ಬಿ ರಕ್ತದ ಗುಂಪು ವ್ಯಕ್ತಿಯಲ್ಲಿ ಕೂಡ ಅದರ ವಿರುದ್ಧ ಯಾವುದೇ ರೀತಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಅವರು ಕೂಡ ಬ್ಲಡ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಓ ಬ್ಲಡ್ನ ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. AB ರಕ್ತದ ಗುಂಪಲ್ಲಿ ಕೂಡ ಅಷ್ಟೇ. ಓಕೆ, ಡೋನರ್ ಓ ಬ್ಲಡ್ ಗ್ರೂಪನ್ನಾಗಿರೋದ್ರಿಂದ ಅವನಲ್ಲಿ ಸ್ಪೆಸಿಫಿಕ್ ಕಾರ್ಬೋಹೈಡ್ರೇಟ್ ಇಲ್ಲದೆ ಇರೋದ್ರಿಂದ AB ರಕ್ತದ ವ್ಯಕ್ತಿಯಲ್ಲಿ ಕೂಡ ಅದರ ವಿರುದ್ಧ ಯಾವುದೇ ರೀತಿ ಓ ರಕ್ತದ ವಿರುದ್ಧ ಯಾವುದೇ ರೀತಿ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗ್ತಿಲ್ಲ. ಹಾಗಾಗಿ ಅವರು ಕೂಡ ಓ ರಕ್ತವನ್ನು ಸ್ವೀಕರಿಸ್ತಾರೆ. ಓ ರಕ್ತವನ್ನು ಎಲ್ರಿಗೂ ನಾವು ಅದನ್ನು ಎಲ್ಲ ರಕ್ತದ ಗುಂಪಿನವ್ರಿಗೂ ಅಂತ ಕೊಡ್ಬೋದು. ಹಾಗಾಗಿ ಓ ರಕ್ತದ ಗುಂಪನ್ನು ಇದನ್ನು ನಾವು ಸಾರ್ವತ್ರಿಕ ದಾನಿ ಗುಂಪು ಅದನ್ನು ಹೇಳ್ತೀವಿ. ಇದೆಲ್ಲ ನೋಡಿ ಕಾರ್ಬೋಹೈಡ್ರೇಟ್ ಡಿಸೈಡ್ ಮಾಡ್ತದೆ, ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್. ಓಕೆ, ಹಾಗೆ ಪ್ರೋಟೀನ್ ಮಾಲಿಕ್ಯೂಲ್ಸ್ ಕೂಡ. ಓಕೆ, ಪ್ರೋಟೀನ್ ಮಾಲಿಕ್ಯೂಲ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಇರ್ತದೆ. ಪ್ರೋಟೀನ್ ಮಾಲಿಕ್ಯೂಲ್ ಬ್ಲಡ್ದೇ ಸ್ವಲ್ಪ ಹೇಳ್ಬಿಡ್ತೀನಿ. ಬ್ಲಡ್ನ ಮೇಲೆ ಓಕೆ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಕೂಡ ನಾವು ಗಮನಿಸ್ಬೋದು. ಇದು ಕಾರ್ಬೋಹೈಡ್ರೇಟ್ ಆಯಿತು, ಇದು ಪ್ರೋಟೀನ್ ಮಾಲಿಕ್ಯೂಲ್. ಜಸ್ಟ್ ಡಾಟ್ ಬಡಿದ್ರೆ ಪ್ರೋಟೀನ್ ಮಾಲಿಕ್ಯೂಲ್. ಓಕೆ, ಈ ಫಸ್ಟ್ ವೈನರ್ ಅನ್ನೋ ವ್ಯಕ್ತಿ ಈ ಕೋತಿ, ಒಂದು ಜಾತಿ ಕೋತಿ ರೀಸಸ್ ಮಕಾಕ ಅಂತ ಹೇಳಿ. ಈ ಕೋತಿಗಳ ಒಂದು ಬ್ಲಡ್ ತೆಗೆದುಕೊಳ್ತಾನೆ. ಬ್ಲಡ್ ತೆಗೆದುಕೊಂಡಿದ್ರೆ RBC ಮೇಲೆ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡ್ತಾನೆ. ಓಕೆ, ಈ ರೀಸಸ್ ಮಕಾಕ ಒಂದು ಬ್ಲಡ್ ಮೇಲೆ RBC ಮೇಲೆ ಅಬ್ಸರ್ವ್ ಮಾಡಿದ ಈ ಥರದ ಪ್ರೋಟೀನ್ ಮಾಲಿಕ್ಯೂಲ್ ಹ್ಯೂಮನ್ ಬ್ಲಡ್ ತೆಗೆದುಕೊಂಡಾಗ ಹ್ಯೂಮನ್ ಬ್ಲಡ್ ಮೇಲೂ ಅದೇ ಥರದ ಪ್ರೋಟೀನ್ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡ್ತಾನೆ. ರೀಸಸ್ ಮಂಕೀಸ್ನ ಒಂದು ಬ್ಲಡ್ ಮೇಲೆ ಇದ್ದ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಹ್ಯೂಮನ್ RBCs ಮೇಲೂ ಒಂದು ಕಂಡು ಬಂದಿದ್ದರಿಂದ ಈ ಪ್ರೋಟೀನ್ ಮಾಲಿಕ್ಯೂಲ್ಗೆ ಅದನ್ನು ರೀಸಸ್ ಅಂಶ ಅಂತಲೇ ಕರೆದ್ರು. ಓಕೆ, ರೀಸಸ್ ಫ್ಯಾಕ್ಟರ್ ಅಂತಲೇ ಕರೆದ್ರು. ಓಕೆ, ಈಗ ಮನುಷ್ಯನಲ್ಲಿ ಈ ಥರ RBC ಮೇಲೆ ಈ ರೀಸಸ್ ಅಂಶವನ್ನು ಗಮನಿಸಿದಾಗ ಸುಮಾರು ಜನರಲ್ಲಿ ಈ ರೀಸಸ್ ಅಂಶ ಇತ್ತು. ಆದರೆ ಕೆಲವರು RBC ಮೆಂಬ್ರೇನ್ ಮೇಲೆ ರೀಸಸ್ ಅಂಶ ಇರಲಿಲ್ಲ. ಅರ್ಥದೆಯಾ? ಈಗ ರೀಸಸ್ ಅಂಶದ ಮೇಲೆ ಮತ್ತು ಬ್ಲಡ್ನ ನಾವು ಎರಡು ರೀತಿಯಾಗಿ ಹೇಳ್ಬೋದು. ಓಕೆ, ಇದನ್ನು RH ಪಾಸಿಟಿವ್ ಬ್ಲಡ್ ಅಂತ ಹೇಳ್ತೀವಿ, ಇದನ್ನು RH ನೆಗೆಟಿವ್ ಬ್ಲಡ್ ಅಂತ ಹೇಳ್ತೀವಿ. ಓಕೆ, ಅಫ್ಕೋರ್ಸ್ ಕಾರ್ಬೋಹೈಡ್ರೇಟ್ಸ್ ಯಾವುದಾದ್ರೂ ಇರ್ಬೋದು. ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ನೋಡಿ, ಇಲ್ಲೂ A ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲೂ ಕೂಡ A ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಇದೆ. ಓಕೆ, ಎರಡು RBCಸ್ಗೆ ಡಿಫ್ರೆನ್ಸ್ ಏನು? ಇಲ್ಲಿ A ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಜೊತೆಗೆ ರೀಸಸ್ ಪ್ರೋಟೀನ್ ಮಾಲಿಕ್ಯೂಲ್ ಇದೆ, ರೀಸಸ್ ಫ್ಯಾಕ್ಟರ್ ಇದೆ. ಬಟ್ ಇಲ್ಲಿ ತೆಗೆದುಕೊಂಡಾಗ A ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಮಾತ್ರ ಇದೆ, ರೀಸಸ್ ಫ್ಯಾಕ್ಟರ್ ಇಲ್ಲ. ಹಾಗಾಗಿ ಈ ಬ್ಲಡ್ನ ಇದನ್ನು ನಾವು A ಪಾಸಿಟಿವ್ ಬ್ಲಡ್ ಅಂತ ಹೇಳ್ತೀವಿ, ಇದನ್ನು A ನೆಗೆಟಿವ್ ಬ್ಲಡ್ ಅಂತ ಹೇಳ್ತೀವಿ. ದಿಸ್ ಆರ್ ಆಲ್ ಮೆಂಬ್ರೇನ್ ಮಾಲಿಕ್ಯೂಲ್ಸ್. ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಮಾಲಿಕ್ಯೂಲ್ ಈ ಬೇಸಿಸ್ ಮೇಲೆ ನಾವು ಸೆಲ್ಸ್ನ ಈ ಥರ ಬೇರೆ ಬೇರೆ ರೀತಿಯಾಗಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಈ ಎ ನೆಗೆಟಿವ್ ಪರ್ಸನ್ಗೆ ಇವರೇನಾದ್ರು ಬ್ಲಡ್ ಕೊಟ್ಟ ಅಂತ ಅಂದ್ಕೊಳ್ಳಿ, A ಪಾಸಿಟಿವ್ ಬ್ಲಡ್ ಕೊಟ್ಟ ಅಂತ ಅಂದ್ಕೊಳ್ಳಿ. ಇದರಲ್ಲಿ ರೀಸಸ್ ಫ್ಯಾಕ್ಟರ್ ಇಲ್ಲ. ಹಾಗಾಗಿ ಏನಾಯಿತು, ಎ ನೆಗೆಟಿವ್ ಪರ್ಸನಲ್ಲಿ ರೀಸಸ್ ಫ್ಯಾಕ್ಟರ್ ವಿರುದ್ಧ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ದ ಮೆಕ್ಯಾನಿಸಮ್ ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ನೋಡಿ ಎಷ್ಟು ನಮ್ಮಲ್ಲಿ
ಈ ಇಮ್ಯುನೋಜೆನಿಸಿಟಿಗೆ ಕಾರಣ ಆಗಿರ್ತದೆ. ಓಕೆ, ರೋಗ ನಿರೋಧಕತೆಗೆ ಅದಕ್ಕೆ ಸೊ ಈ ಮೇಲ್ಗಡೆ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸೇ ಕಾರಣ ಅಂತ ಹೇಳ್ಬೋದು. ಓಕೆ, ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಸೊ ಒಂದು ರೀತಿಯಾದ ಒಂದು ಕೆಮಿಕಲ್ ಮಾಲಿಕ್ಯೂಲ್ಸ್ ಇದೆ. ಸೊ ಅವು ನಮ್ಮ ದೇಹದ ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಮ್ಯಾಚ್ ಆಗ್ತಾಯಿಲ್ಲ. ಓಕೆ, ಮ್ಯಾಚ್ ಆಗದೇ ಇದ್ದಾಗ ಸೊ ನಮ್ಮ ದೇಹದ ವ್ಯವಸ್ಥೆ ಅದರ ವಿರುದ್ಧ ಸೊ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆ, ಕರೋನಾ ವೈರಸ್ನ ವಿರುದ್ಧ ಕೂಡ ಆ್ಯಂಟಿಬಾಡೀಸ್ ನಮ್ಮಲ್ಲಿ ಹೇಗೆ ಪ್ರೊಡ್ಯೂಸ್ ಆಗ್ತದೆ? ಕರೋನಾ ವೈರಸ್ನ ಮೇಲ್ಭಾಗದಲ್ಲಿ ಇದು ಲಿಪಿಡ್ ಲೇಯರ್ನ ಮೇಲ್ಭಾಗದಲ್ಲಿ ಸೊ ಈ ಥರ ಪ್ರೋಟೀನ್ ಸ್ಪೈಕ್ಸ್ ಇದ್ದಾವೆ. ಓಕೆ, ಸೊ ಈ ವೈರಸ್ನ ಮೇಲೆ ಇರ್ತಕ್ಕಂಥ ಈ ಪ್ರೋಟೀನ್ ಸ್ಪೈಕ್ಸು ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಮೇಲಿಲ್ಲ. ಸೊ ಹಾಗಾಗಿ ಸೊ ಆ ಥರ ಸ್ಪೆಸಿಫಿಕ್ ಸ್ಪೈಕ್ ಪ್ರೋಟೀನ್ಸ್ ಇರ್ತಕ್ಕಂಥ ಒಂದು ವೈರಸ್ ನಮ್ಮ ಬಾಡಿಗೆ ಎಂಟರ್ ಆದಾಗ ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಏನು ಮಾಡ್ತು, ಅದರ ವಿರುದ್ಧ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಯಿತು. ಓಕೆ, ಸೊ ಇದನ್ನೇ ನಾವು ಪ್ಲಾಸ್ಮಾ ಮೆಂಬ್ರೇನ್ಗಿರ್ತಕ್ಕಂಥ ಈ ಕ್ಯಾರೆಕ್ಟರ್ನ ಇದನ್ನು ಇಮ್ಯುನೋಜೆನಿಸಿಟಿ ಅಂತ ಹೇಳ್ತೀವಿ. ಇಮ್ಯುನೋಜೆನಿಸಿಟಿ ಅಂದರೆ ಪ್ರತಿರೋಧಕತೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಮೆಂಬ್ರೇನ್ಗೆ ಇದೆ. ಓಕೆ, ಇದಿಷ್ಟು ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ. ಸೊ ಇಲ್ಲಿಗೆ ನಾವು ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಒಂದಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡೋಣ. ಸೊ ಇಲ್ಲಿಗೆ ಇವತ್ತಿನ ಸೆಷನ್ನ ಮುಗಿಸೋಣ. ಥ್ಯಾಂಕ್ ಯು.